ವಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮೋ ನಮಃ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ತಮಗೆಲ್ಲರಿಗೂ ಶನಿವಾರ ಸಂಜೆಯ ಈ ಒಂದು ಭಗವದ್ಗೀತಾ ಕ್ಲಾಸ್ಗೆ ಹೊಸದಾಗಿ ನಾವು ಶುರು ಮಾಡ್ತಾ ಇದ್ದೀವಿ. ತಾವೆಲ್ಲ ಆಗಮಿಸಿರೋದಕ್ಕೆ ತುಂಬ ಧನ್ಯವಾದಗಳು. ಸೊ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಪ್ರತಿ ಶನಿವಾರ ನಮ್ಮ ಭಕ್ತಿ ಸದನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಭಗವದ್ಗೀತಾ ಕ್ಲಾಸನ್ನು ಇದೇ ರೀತಿ ನಾವು ಪ್ರಾರಂಭ ಮಾಡಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ರತಿ ಶನಿವಾರ 8:30ರಿಂದ 6:30ರಿಂದ 8 ಗಂಟೆವರೆಗೂ ಈ ಒಂದು ಕ್ಲಾಸು ಇರುತ್ತೆ, ಭಗವದ್ಗೀತಾ ಕ್ಲಾಸು ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಭಗವದ್ಗೀತೆಯ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಅದೊಂದು 5 ವಾರಗಳಾಗುತ್ತೆ. ಅದಾದಮೇಲೆ ಪ್ರತಿಯೊಂದು ಶ್ಲೋಕವನ್ನು ಯಾವ ರೀತಿ ಅದನ್ನು ಉಚ್ಚಾರಣೆ ಮಾಡಬೇಕು, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಸಿಸ್ಟಮ್ಯಾಟಿಕ್ ಆಗಿ ನಾವು ಭಗವದ್ಗೀತೆನ ಸ್ಟಡಿ ಮಾಡೋಣ. ಸೊ ಭಗವದ್ಗೀತೆನ ಯಾರಿಗೆ ಹೇಳಿದ್ದು? ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಸೊ ನಾವು ಭಗವದ್ಗೀತೆ ಶುರು ಮಾಡೋದಕ್ಕಿಂತ ಮುಂಚೆ ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಏನೇನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಯಾಕೆಂದರೆ ಭಗವದ್ಗೀತೆ ಬಗ್ಗೆ ಅನೇಕ ಜನರು ಕಮೆಂಟ್ರೀಸ್ನ ಬರೆದಿದ್ದಾರೆ, ಅಂದರೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ನೀವು ನೋಡಿದ್ರೆ ಮಾರ್ಕೆಟಲ್ಲಿ ಭಗವದ್ಗೀತೆ ಅನೇಕ ಎಡಿಷನ್ಸ್ಗಳು ಅನೇಕ ಆಥರ್ಸಿಂದ ನಮ್ಮ ಹತ್ರ ಇರುತ್ತೆ. ಭಗವದ್ಗೀತೆ ಅಂದಿದ ತಕ್ಷಣ ನಿಮಗೆ ಮಾರ್ಕೆಟಲ್ಲಿ ಒಂಥರ ಸಿಗಲ್ಲ, ಹೌದು ತಾನೆ? ಶ್ಲೋಕ ಅದೇ ಇರುತ್ತೆ, ಆದರೆ ಬೇರೆ ಗುರುಗಳು, ಬೇರೆ ನಾಯಕರು, ಈವನ್ ಪೊಲಿಟಿಷಿಯನ್ಸು ಸಹ ಭಗವದ್ಗೀತೆ ಮೇಲೆ ಅವರಿಗೆ ಯಾವ ರೀತಿ ಅರ್ಥ ಆಗಿದೆ ಆ ರೀತಿ ಅದರ ಮೇಲೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಗುರು ಶಿಷ್ಯ ಪರಂಪರೆಯಿಂದ, ಅಂದರೆ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ಸಂಪ್ರದಾಯದ ಪ್ರಕಾರ ಭಗವದ್ಗೀತೆಯನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ಸು ಮಾಡ್ತೀವಿ. ಅಂದರೆ ನಾವು ಮಾತಾಡೋವಂಥ ಪ್ರತಿಯೊಂದೂ ಅದಕ್ಕೇನೆಲ್ಲ ನೀವು ವಿವರಣೆಗಳನ್ನು ಕೇಳ್ತೀರಾ, ಅದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ಪ್ರಕಾರ ಇರುತ್ತೆ.
ಸೊ ನಾವು ಏನು ನಮ್ಮ ಗುರುಗಳಿಂದ ಕೇಳಿದ್ದೀವಿ, ಹಿರಿಯ ಭಕ್ತರಿಂದ ಕೇಳಿದ್ದೀವಿ, ಅದನ್ನೇ ನಿಮ್ಮ ಮುಂದೆ ನಾವು ಇಡೋದಕ್ಕೆ ಇಷ್ಟಪಡ್ತೀವಿ. ಸೊ ಶ್ರೀಲ ಪ್ರಭುಪಾದರು ಭಗವದ್ಗೀತೆನ ಬರೆದಾಗ ಅವರು ಭಗವದ್ಗೀತೆಗೂ ಅಷ್ಟೇ ಭಗವದ್ಗೀತೆ ಯಥಾರೂಪ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅಂದರೆ ಭಗವದ್ಗೀತಾ ಆ್ಯಸ್ ಇಟ್ ಈಸ್. ಅಂದರೆ ಕೃಷ್ಣ ಯಾವ ರೀತಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದ್ರು ಅದೇ ರೀತಿಯೇ ಕೃಷ್ಣನಿಂದ ಮುಂದುವರಿಕೆಯಾಗಿ ಬಂದಿರುವಂಥ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ಪ್ರಕಾರ ನಾವು ಯಾವ ರೀತಿ ಕೃಷ್ಣ ಅರ್ಜುನನಿಗೆ ಹೇಳಿದ್ರು ಅರ್ಜುನ ನೇರವಾಗಿ ಅರ್ಥ ಮಾಡಿಕೊಂಡ್ರು, ಅದೇ ರೀತಿ ಸಂಪ್ರದಾಯದ ಮೂಲಕ ಅದೇ ಜ್ಞಾನ ಹರಿದು ಬರ್ತಾ ಇದೆ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಅಂದರೆ ಇಲ್ಲಿ ನಮ್ಮ ಒಂದು ಸ್ವಯಂ ಪ್ರೇರಿತ ವ್ಯಾಖ್ಯಾನಗಳು ಇರೋದಿಲ್ಲ. ಅಂದರೆ ನನ್ನ ಪ್ರಕಾರ ಇದು ಇರಬಹುದು ಅನ್ನೋವಂಥ ವಾಕ್ಯಗಳನ್ನೇ ನೀವು ಈ ಒಂದು ಕ್ಲಾಸಲ್ಲಿ ನೀವು ಕೇಳಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಗುರುಗಳು ಪರಂಪರೆಯಲ್ಲಿ ನಾವು ಏನನ್ನು ಕೇಳಿದ್ದೀವಿ, ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಅದನ್ನೇ ನಿಮ್ಮ ಮುಂದೆ ಇಲ್ಲಿ ಪ್ರಸ್ತುತ ಪಡಿಸಲಾಗತ್ತೆ. ಸೊ ನಮ್ಮ ಈ ಒಂದು ಆಹ್ವಾನವನ್ನು ಮನ್ನಿಸಿ ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಮತ್ತೊಮ್ಮೆ ಧನ್ಯವಾದಗಳು. ಇದು ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ತುಂಬ ಜನ ಹೊಸಬ್ರು ಇದ್ದೀರಾ. ಒಂದು ಸಾರಿ ತಮ್ಮ ಪರಿಚಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾರಾಯಣಪ್ಪ ಅಂತ, ಇಲ್ಲಿ ಹೆಲ್ತ್ ಹೋಟೆಲ್ ವಾಸ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೀತಾ ಜಯಂತಿ ಕಾರ್ಯಕ್ರಮ ಇದೆ. ಯಾವತ್ತು ದಿನ ಗೀತಾ ಜಯಂತಿ ಯಾವತ್ತಿರೋದು ಗೊತ್ತಿದೆಯಾ? ಡಿಸೆಂಬರ್ 1ನೇ ತಾರೀಕು ಸೋಮವಾರ ಗೀತಾ ಜಯಂತಿ, ಅಂದರೆ ಅಡ್ವೆಂಟ್ ಆಫ್ ಭಗವದ್ಗೀತಾ. ಸೊ ಗೀತಾ ಜಯಂತಿ ಅಂದರೆ ಏನು? ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ದಿನ ಅದು. ಸೊ ಗೀತಾ ಜಯಂತಿ ಅಂದರೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಂತಹ ದಿನ. ಅದು ಈ ಸೋಮವಾರನೇ ಬಂದಿದೆ. ಸೊ ಅದರ ಪ್ರಯುಕ್ತ ನಾವು ಈ ಒಂದು ಹೊಸ ತರಗತಿಗಳನ್ನು ಶುರು ಮಾಡ್ತಾ ಇದ್ದೀವಿ. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆ ಆ ದೇವತಮ ಪರಮ ಪುರುಷನಾದಂಥ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಎಲ್ಲಿ ಹೇಳಿದ್ದು? ಕುರುಕ್ಷೇತ್ರ ರಣರಂಗದಲ್ಲಿ ಹೇಳಿದ್ದು. ಸೊ ನಮಗೆಲ್ಲರಿಗೂ ಆಶ್ಚರ್ಯನೂ ಆಗ್ಬೋದು, ಯಾವಾಗ ಯುದ್ಧ ಶುರುವಾಗಬೇಕು ಆವಾಗ ಇಲ್ಲಿ ಕೃಷ್ಣ ಅರ್ಜುನನ್ನ ಇಟ್ಕೊಂಡು ಭಗವದ್ಗೀತೆನ ಹೇಳ್ತಾ ಇದ್ದಾರೆ ಅಂತ. ಹೌದು ತಾನೆ? ಯೂಶಲಿ ಇಂಥ ಒಂದು ಫಿಲಾಸಫಿಕಲ್ ಆಗಿರೋವಂಥ ಒಂದು ಟೆಕ್ಸ್ಟನ್ನ ಅಥವಾ ಎಲ್ಲ ವೇದಗಳ ಒಂದು ಸಾರವನ್ನು ಒಬ್ಬ ಗುರುಗಳು ಶಿಷ್ಯನಿಗೆ ಹೇಳಬೇಕಾದ್ರೆ ಅದು ಯುದ್ಧ ಭೂಮಿನಲ್ಲಿ ಯಾರೂ ಅದನ್ನು ಆಯ್ಕೆ ಮಾಡಲ್ಲ. ಹೌದು ತಾನೆ? ಯೂಶಲಿ ಯುದ್ಧ ಭೂಮಿ ಅಂತ ಒಂದು ಯಾವಾಗಲೂ ಗದ್ದಲ ಇರೋವಂಥ ಒಂದು ಜಾಗವನ್ನು ಅಥವಾ ಎಲ್ಲಿ ಒಬ್ಬರು ಇನ್ನೊಬ್ಬರನ್ನ ಆಕ್ರಮಣ ಮಾಡ್ತಾರೆ ಅಂಥ ಒಂದು ಜಾಗವನ್ನು ಯಾರೂ ಸೆಲೆಕ್ಟು ಮಾಡ್ಕೊಳ್ಳಲ್ಲ. ಆದರೆ ಕೃಷ್ಣ ಇಲ್ಲಿ ಕುರುಕ್ಷೇತ್ರವೆಂಬ ರಣರಂಗವನ್ನು ಭಗವದ್ಗೀತೆ ಹೇಳೋದಕ್ಕೆ ಸೆಲೆಕ್ಟು ಮಾಡಿಕೊಂಡ್ರು. ಆಮೇಲೆ ಇದರಲ್ಲಿ ಎಷ್ಟು ಶ್ಲೋಕಗಳಿದೆ? 700 ಶ್ಲೋಕಗಳಿದೆ. ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯಗಳಿದೆ. ಈ ಕೇವಲ 700 ಶ್ಲೋಕಗಳಲ್ಲಿ 18 ಅಧ್ಯಾಯಗಳಲ್ಲಿ ಸಮಸ್ತ ನಮ್ಮ ಭಾರತೀಯ ಜ್ಞಾನ ಏನಿದೆ, ಜ್ಞಾನ ಪರಂಪರೆ ಏನಿದೆ, ಇದನ್ನೆಲ್ಲನೂ ತುಂಬಿಸಿ ಕೃಷ್ಣ ನಮಗೆ ಸಮ್ಮರೈಸ್ಡ್ ಆಗಿ ಈ ಒಂದು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಎಷ್ಟರಲ್ಲಿ? ಕೇವಲ 700 ಶ್ಲೋಕದಲ್ಲಿ. ಇದನ್ನು ಓದಿದ್ರೆ ನಿಮಗೆ ಏನೆಲ್ಲ ವೇದಗಳಿದೆ, 4 ವೇದಗಳು, 108 ಉಪನಿಷತ್ತುಗಳು, 18 ಪುರಾಣಗಳು, ಮಹಾಭಾರತ, ರಾಮಾಯಣ, ಇವೆಲ್ಲದರಿಂದ ನಾವೇನೆಲ್ಲ ತಿಳ್ಕೋಬೇಕು ಅಷ್ಟನ್ನು ನಾವು ಈ ಭಗವದ್ಗೀತೆ ಶ್ಲೋಕದಲ್ಲಿ ನಾವು ತಿಳ್ಕೋಬೋದು. ಇದು ನಮಗೆ ಏನು ಕೊಡುತ್ತೆ? ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅಂತಾರಲ್ಲ, ಆ ಒಂದು ಇಂಟ್ರಡಕ್ಷನ್ನ ಸಮ್ಮರೈಸ್ಡ್ ಆಗಿ ಎಲ್ಲ ಜ್ಞಾನವನ್ನು ಸಮ್ಮರೈಸ್ಡ್ ಆಗಿ ಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾರೆ. ಆಮೇಲೆ ಇದನ್ನು ಯಾರಿಗೂ ಹೇಳಿರೋದಲ್ಲ, ಸ್ವತಃ ಆ ದೇವತಮ ಪರಮಪುರುಷನೇ ಅರ್ಜುನನಿಗೆ ಹೇಳಿರೋದು. ಅಂದರೆ ಯಾರು ಈ ಒಂದು ಸಮಸ್ತ ಲೋಕವನ್ನು ಸೃಷ್ಟಿ ಮಾಡಿದಾರೋ, ಪಾಲಿಸ್ತಾ ಇದ್ದಾರೋ
ಅವರಿಗೆ ಇವೆಲ್ಲರ ಒಂದು ಜ್ಞಾನ ಇದೆ. ಅವರು ನಮಗೇನು ಮಾಡಿದ್ದಾರೆ, ಸಮ್ಮರೈಸ್ಡ್ ಆಗಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಇದನ್ನು ಆ್ಯಕ್ಚುಲಿ ಭಾಗ್ಯವಂತರು. ಇಂಥ ಒಂದು ಜ್ಞಾನ ಕೇವಲ ಈ ಒಂದು 700 ಶ್ಲೋಕದಲ್ಲಿ ನಮಗೆ ಒಂದು ಪ್ಯಾಕೇಜ್ ರೂಪದಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ತಿಳ್ಕೊಂಡ್ರೆ ಸಾಕು, ಎಲ್ಲ ಜ್ಞಾನನೂ ನಮಗೆ ತಿಳ್ಕೊಳ್ಳೋವಷ್ಟು ನಮಗೆ ಜ್ಞಾನ ಬಂದ್ಬಿಡುತ್ತೆ. ಸೊ ಅಷ್ಟನ್ನು ಭಗವಂತ ಏನು ಮಾಡಿದ್ದಾನೆ, ಈ ಒಂದು 700 ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ಹೇಳಿರೋದು ಯಾವಾಗ? ಸುಮಾರು 5180 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ, ಅಂದರೆ ದ್ವಾಪರ ಯುಗದ ಅಂತ್ಯದಲ್ಲಿ, ಸಂಧಿಕಾಲದಲ್ಲಿ ಈ ಒಂದು ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳಿರೋದು. ಆಮೇಲೆ ಈ ಒಂದು ಭಗವದ್ಗೀತೆ ಅನ್ನೋದು ಯಾವುದೋ ಒಂದು ಸ್ಪೆಕ್ಯುಲೇಷನ್ ಮಾಡಿ, ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಹೇಳಿರೋವಂಥ ಒಂದು ಗ್ರಂಥ ಅಲ್ಲ. ಆ್ಯಕ್ಚುಲಾಗಿ ಯಾವುದೇ ಒಂದು ಮನುಷ್ಯ ಕಷ್ಟದ ಒಂದು ಸಂದರ್ಭದಲ್ಲಿದ್ದಾಗ ಅಥವಾ ಡಿಸ್ಟರ್ಬ್ ಆಗಿರೋವಂಥ ಒಂದು ಸಂದರ್ಭದಲ್ಲಿದ್ದಾಗ ಅವನಿಗೆ ಆ್ಯಕ್ಚುಲಾಗಿ ಏನು ಬೇಕೋ ಅದನ್ನು ಡೈರೆಕ್ಟಾಗಿ ಕೊಟ್ಟಿರೋವಂಥ ಒಂದು ಗ್ರಂಥ. ನೀವು ಅರ್ಜುನನ ಒಂದು ಉದಾಹರಣೆಯಾಗಿ ತಗೊಳ್ಳಿ. ಅರ್ಜುನ ಅಲ್ಲಿ ಯುದ್ಧ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ಪಾಂಡವರು ಮತ್ತು ಕೌರವರ ನಡುವೆ ಸಂಧಿ ಆಗಲಿಲ್ಲ. ಪಾಂಡವರು ಕೇಳ್ತಾರೆ, ನನಗೆ ನಾವು 5 ಜನ ಸಹೋದರರಿದ್ದೀವಿ, ನಮಗೆ 5 ಹಳ್ಳಿಗಳನ್ನು ಕೊಡಿ ಸಾಕು ಅಂತ ಕೇಳ್ತಾರೆ. ಬಾಕಿಯೆಲ್ಲ ನೀವೇ ಇಟ್ಕೊಳ್ಳಿ, ನಮಗೆ ಬರೀ 5 ಹಳ್ಳಿಗಳನ್ನು ಕೊಡಿ ಸಾಕು ಅಂತ ಕೇಳ್ತಾರೆ. ಯಾಕೆಂದರೆ ನಾವೆಲ್ಲ ಕ್ಷತ್ರಿಯರು, ನಮ್ಮ ಕೆಲಸ ಏನು, ನೋಡ್ಕೊಳ್ಳೋದು, ರಾಜ್ಯವನ್ನು ಆಡಳಿತ ಮಾಡೋದು. ಬರೀ ಒಂದು 5 ಹಳ್ಳಿಗಳನ್ನು ಕೊಡಿ ಸಾಕು ಅಂತ ಕೇಳ್ತಾರೆ. ಆದರೆ ಅವರು ದುರ್ಯೋಧನ ಏನು ಮಾಡ್ತಾನೆ, 5 ಹೆಜ್ಜೆ ಅಷ್ಟೇ ಅಲ್ಲ, ಸೂಜಿಯ ಮೊನೆಯ ಒಂದು ತುದಿಯಷ್ಟು ನಿಮಗೆ ಜಾಗನ ಕೊಡಲ್ಲ ಅಂತ. ಏನಕ್ಕೆ ಹೇಳಿ, ಪಾಂಡವರಲ್ಲಿ ಅಂತಹ ಒಂದು, ಅವರು ಧರ್ಮಿಷ್ಠರು, ಅಂಥ ಒಂದು ಸಾಮರ್ಥ್ಯ ಇದೆ ಅವರಿಗೆ. ಇಷ್ಟು ಜಾಗ ಕೊಟ್ಟರು ಅವ್ರಿಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಅವ್ರ ಹತ್ರ ಇದೆ. ಏನಕ್ಕೆ, ಅವರು ಧರ್ಮದ ಒಂದು ಪಥದಲ್ಲಿ ನಡೀತಾ ಇರೋವಂಥವ್ರು. ಸೊ ಯಾರು ಧರ್ಮದ ಒಂದು ದಾರಿನಲ್ಲಿ ನಡೀತಾರೆ ಅವರಿಗೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ದುರ್ಯೋಧನನಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಏನೂ ಕೊಡಬಾರ್ದು ಅಂತ ಅವರು ಪ್ಲ್ಯಾನನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕುರುಕ್ಷೇತ್ರ ಯುದ್ಧ ಒಂದು ನಿಶ್ಚಯ ಆಗುತ್ತೆ. ಸೊ ಯುದ್ಧದಲ್ಲೇ ಇಬ್ಬರು ಬಂದಿದ್ದಾರೆ, ಇನ್ನೇನು ಯುದ್ಧ ಶುರು ಆಗಬೇಕು. ಆವಾಗ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡಲ್ಲ, ನನಗೆ ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ, ನನ್ನ ಮುಂದೆ ಇರೋರು ಯಾರು, ನನ್ನ ತಾತ, ನನ್ನ ಗುರುಗಳು, ನನ್ನ ಸಂಬಂಧಿಕರು, ಸೋದರರು, ಸ್ನೇಹಿತರು, ಇವರು ನನ್ನ ಮುಂದೆ ಇದ್ದಾರೆ. ಯಾವುದೋ ಒಂದು ನನಗೆ ಗೊತ್ತಿಲ್ಲದಿರೋವಂಥ ಒಂದು ವೈರಿ ನನ್ನ ಮುಂದೆ ಇದ್ದರೆ ಯುದ್ಧ ಮಾಡೋದಕ್ಕೂ ನಮ್ಮವ್ರ ಜೊತೆನೇ ಯುದ್ಧ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಹೌದು ತಾನೆ? ಸೊ ಅದನ್ನು ನೋಡಿದ ತಕ್ಷಣ ಅವ್ರು ಏನಾಗ್ತಾರೆ, ಗೊಂದಲಕ್ಕೆ ಈಡಾಗ್ತಾರೆ. ಅಂದರೆ ನಾನು ಒಂದು ಕೇವಲ ಒಂದು ರಾಜ್ಯಕ್ಕೋಸ್ಕರ ನನ್ನ ಬಂಧುಗಳನ್ನು, ನನ್ನ ಸಂಬಂಧಿಕರನ್ನು, ನನಗೆ ಯಾರು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ ಆ ಗುರುಗಳನ್ನು, ನನ್ನನ್ನು ಯಾರು ಎತ್ತಿ ಆಡಿಸಿದ್ದಾರೆ ಆ ತಾತನ್ನೇ ನಾನು ಕೊಲ್ಲಬೇಕಾ? ಸೊ ಆ ರೀತಿ ಕೊಂದು ಬರೋವಂಥ ರಾಜ್ಯ ನನಗೆ ಬೇಡವೇ ಬೇಡ ಅಂತ ಅವರು, ನಾನು ಯುದ್ಧನೇ ಮಾಡಲ್ಲ ಅಂತ ಏನು ಮಾಡ್ತಾರೆ, ಶಸ್ತ್ರವನ್ನು ಇಟ್ಬಿಡ್ತಾರೆ. ಸೊ ಆವಾಗ ಕೃಷ್ಣ ಅಂಥ ಒಂದು ಪರಿಸ್ಥಿತಿನಲ್ಲಿ ಹೇಳಿದಂಥ ಒಂದು ಸಮರೈಸ್ಡ್ ಆಗಿರೋಂಥ ವರ್ಷನ್ನು ಈ ಭಗವದ್ಗೀತೆ. ಅಂದರೆ ಅಲ್ಲಿ ಆ್ಯಕ್ಚುಲಾಗಿ ಆ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಿದೆ. ಅಂದರೆ ನಮ್ಮ ಜೀವನದಲ್ಲೂ ಸಹ ಅನೇಕ ಪ್ರಾಬ್ಲಮ್ಸು ನಮಗೆ ಬರ್ತಾ ಇರುತ್ತೆ. ಸೊ ಅಲ್ಲೂ ಪ್ರಾಬ್ಲಮ್ ಇದೆ, ಅದಕ್ಕೆ ಭಗವಂತ ಏನು ಮಾಡ್ತಾರೆ, ಸೊಲ್ಯೂಷನ್ನ ಕೊಡ್ತಾರೆ. ಅಂದರೆ ಈ ಒಂದು ಭಗವದ್ಗೀತೆನ ನಮಗೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿ, ಎಂಥ ಒಂದು ಸನ್ನಿವೇಶನೇ ಇರಲಿ, ನೀವು ಜಸ್ಟ್ ಇದನ್ನು ತೆಗೆದುಬಿಟ್ಟು ಓದಿದ್ರೆ ನಿಮಗದು ಆನ್ಸರ್ ಸಿಗುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರೋದು. ಇದ್ರ ಹಿಂದೆಗಡೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾ ಇದ್ದಾರೆ, ನನಗೆ ನನ್ನ ಜೀವನದಲ್ಲಿ ಯಾವಾಗಲಾದರೂ ಸಂದಿಗ್ಧ ಪರಿಸ್ಥಿತಿ ಬಂದರೆ, ಒಂದು ಚಾಲೆಂಜಿಂಗ್ ಆಗಿರೋವಂಥ ಒಂದು ಸನ್ನಿವೇಶ ಬಂದರೆ ನಾನೇನು ಮಾಡ್ತೀನಿ, ಭಗವದ್ಗೀತೆಯ ಮೊರೆ ಹೋಗ್ತಿದ್ದೀನಿ. ಇದರಿಂದ ನನಗೇನು ಬರುತ್ತೆ, ಸೊಲ್ಯೂಷನ್ನು ಸಿಗುತ್ತೆ. ಸೊ ಈ ರೀತಿ ಅನೇಕ ನಾಯಕರು
ಗುರುಗಳು ಇದನ್ನು ಅಕ್ನಾಲೇಜ್ ಮಾಡಿರೋಂಥ ಒಂದು ಗ್ರಂಥ ಈ ಒಂದು ಭಗವದ್ಗೀತೆ. ಸೊ ಯೂಶಲಿ ನಾವು ಇವಾಗ ಯಾರೋ ಒಬ್ಬರು ಪಾಡ್ಕಾಸ್ಟ್ ಅನ್ನೋದು ಈಗ ತುಂಬ ಫೇಮಸ್ ಆಗಿದೆ. ಎಲ್ಲೆಲ್ಲೂ ಯಾರ್ಯಾರನ್ನೋ ಇಟ್ಕೊಂಡು ಒಂದು ಸಂವಾದಗಳನ್ನು ಮಾಡ್ತಾ ಇರ್ತಾರೆ, ಡಿಸ್ಕಷನ್ಸ್ನ ಮಾಡ್ತಾ ಇರ್ತಾರೆ. ಈ ಪಾಡ್ಕಾಸ್ಟ್ಗಳು ಕೆಲವೊಂದು ಸತಿ ಕೇಳ್ತೀವಿ, ತುಂಬ ಚೆನ್ನಾಗಿದೆ ಅನಿಸುತ್ತೆ, ಆಮೇಲೆ ಮರ್ತೋಗುತ್ತೆ. ಆಮೇಲೆ ಎಷ್ಟೊಂದು ಬುಕ್ಗಳು ಪಬ್ಲಿಷ್ ಆಗ್ತಾ ಇರುತ್ತೆ, ಎಷ್ಟೊಂದು ಹೋಗ್ತಾ ಇರುತ್ತೆ. ಪ್ರತಿದಿನ ನ್ಯೂಸ್ ಪೇಪರ್ ಪಬ್ಲಿಷ್ ಆಗ್ತಾ ಇರುತ್ತೆ, ಪ್ರತಿದಿನ ಎಷ್ಟೊಂದು ಮ್ಯಾಗ್ಝಿನ್ಗಳು ಪಬ್ಲಿಷ್ ಆಗ್ತಾ ಇರುತ್ತೆ. ಆದರೆ ಅದು 1 ತಿಂಗಳಾದಮೇಲೆ, ಒಂದು 6 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ ಅದು ನಮಗೆ ಇರ್ರಿಲೆವೆಂಟ್ ಅನಿಸುತ್ತೆ. ಹೌದಾ ತಾನೆ? ಅದರಿಂದ ಏನು ಇವಾಗ ಹಳೆ ಕಾಲದ ನ್ಯೂಸ್ ಪೇಪರ್ ಏನೋ ಓದ್ತೀರಾ? ಹಳೆ ಕಾಲದ ಯಾವುದನ್ನ ನೀವು ಮ್ಯಾಗ್ಝಿನ್ ತೊಗೊಂಡು ಓದ್ತೀರಾ? ನಮ್ಗೆ ಯಾರಿಗೂ ಅದು ಓದೋದಕ್ಕೂ ಸಹ ಇಷ್ಟ ಆಗಲ್ಲ. ಆದರೆ ಈ ಒಂದು ಭಗವದ್ಗೀತಾ 5000 ವರ್ಷಗಳ ಹಿಂದೆ ಹೇಳಿರೋದು ಈಗಲೂ ರಿಲೆವೆಂಟ್. ಅಷ್ಟು ವರ್ಷಗಳಿಂದ, 5000 ವರ್ಷಗಳಿಂದ ಅನೇಕ ವಿದ್ವಾಂಸರು, ಅನೇಕ ತತ್ವಜ್ಞಾನಿಗಳು, ಆಮೇಲೆ ಪಂಡಿತರು ಇದನ್ನು ಅಧ್ಯಯನ ಮಾಡ್ತಾನೆ ಇದ್ದಾರೆ. ಪ್ರತಿ ಸಾರಿ ಅವರಿಗೆ ಹೊಸ ವಿಷಯಗಳು ಇದರಿಂದ ನಮಗೆ ಸಿಗ್ತಾನೇ ಇದೆ. ಅಷ್ಟೊಂದು ಮಹತ್ವದಾಗಿರೋದು ಈ ಒಂದು ಭಗವದ್ಗೀತಾ. ಸೊ ಇದನ್ನು ಗೀತಾ ಮಹಾತ್ಮ್ಯಂ ಅಂತ ಒಂದಿದೆ, ಅದನ್ನು ಬರೆದಿರೋರು ಶ್ರೀ ಶಂಕರಾಚಾರ್ಯರು. ಎಷ್ಟೋ 7 ಶ್ಲೋಕಗಳಲ್ಲಿ ಗೀತೆಯ ಒಂದು ಮಹಾತ್ಮೆಯನ್ನು ಅವರು ಬರೆದಿದ್ದಾರೆ. ಸೊ ಅದರಲ್ಲಿರೋವಂಥ 2 ಶ್ಲೋಕಗಳನ್ನು ಕೇಳೋಣ, ಅವ್ರೇನು ಬರೆದಿದ್ದಾರೆ ಈ ಭಗವದ್ಗೀತೆ ಬಗ್ಗೆ ಅಂತ. ಸರ್ವ ಉಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಎಲ್ಲ ಉಪನಿಷತ್ತುಗಳು ಹಸುಗಳಂತೆ. ಇಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಉಪನಿಷತ್ತುಗಳಿರೋಂಥ ಒಂದು ಜ್ಞಾನ ಏನು, ಒಂದು ಹಸುವಿನ ಥರ. ಸೊ ಆ ಹಸುವಿನಲ್ಲಿ ಯೂಶಲಿ ಅದರ ಒಂದು ಎಸೆನ್ಸ್ ಎಲ್ಲಿಂದ ಬರುತ್ತೆ? ಹಾಲಿಂದ ಬರುತ್ತೆ. ಹೌದು ತಾನೆ? ಹಾಲನ್ನು ಕರಿತಾ ಇರೋದು ಯಾರು? ಗೋಪಾಲ. ನಮ್ಮ ನಂದ ಗೋಪಾಲ, ನಂದನ ಅಂದರೆ ಕೃಷ್ಣ. ಹಸುವಿನಿಂದ ಹಾಲನ್ನು ಏನನ್ನು ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಆಮೇಲೆ ಹಸುವಿನ ಹಾಲನ್ನು ಕುಡಿಯೋದಕ್ಕಿರೋವಂಥ ಒಂದು ಕರು ಯಾರು? ಅರ್ಜುನ. ಸೊ ಅರ್ಜುನನ ಮೂಲಕ ನಮಗೆ ಇಡೀ ಉಪನಿಷತ್ತುಗಳಿರುವಂಥ ಒಂದು ಜ್ಞಾನವನ್ನು ಭಗವಂತ ಏನು ಮಾಡ್ತಾ ಇದ್ದಾರೆ? ಆ ಒಂದು ಹಸುವಿನ ಹಾಲಿನಿಂದ ಕರೆದು ಅರ್ಜುನನಿಗೆ ಕೊಡ್ತಾ ಇದ್ದಾರೆ, ಅರ್ಜುನ ಮೂಲಕ ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಶ್ಲೋಕದಲ್ಲಿ ನಮಗೆ ಗೊತ್ತಾಗುತ್ತೆ ಎಲ್ಲ ಉಪನಿಷತ್ತುಗಳಿರೋವಂಥ ಒಂದು ಸಾರ ತತ್ವ ಭಗವದ್ಗೀತೆಯಲ್ಲಿ ಇದೆ ಅಂತ. ಇದನ್ನ ಯಾರು ಹೇಳ್ತಾ ಇರೋದು? ಸಾಕ್ಷಾತ್ ಶಂಕರಾಚಾರ್ಯರೇ ಗೀತಾ ಮಹಾತ್ಮೆನಲ್ಲಿ ಹೇಳ್ತಾ ಇರೋದು. ಆಮೇಲೆ ಯೂಶಲಿ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಎಲ್ಲ ಬೇರೆ ಧರ್ಮಗಳಲ್ಲಿ ಒಂದು ದೇವರು ಇರ್ತಾರೆ, ಒಂದು ಗ್ರಂಥ ಇರುತ್ತೆ. ಆ ಒಂದು ಧರ್ಮ ಗ್ರಂಥನ ಪ್ರತಿಯೊಬ್ಬರೂ ಓದ್ತಾ ಇರ್ತಾರೆ, ಅವ್ರಿಗೆ ಚಿಕ್ಕ ಮಕ್ಕಳಿಂದನೂ ಅದನ್ನೇ ಕಲಿಸ್ತಾ ಇರ್ತಾರೆ. ಆದರೆ ನಮಗೆ ಹಿಂದೂಗಳಿಗೆ ಒಂದು ದೇವರನ್ನೋದೇ ಇಲ್ಲ. ಆಮೇಲೆ ನಮ್ಮ ಒಂದು ಧರ್ಮಗ್ರಂಥ ಯಾವುದು ಅಂದರೆ ಎಷ್ಟೊಂದಿದೆ, ಒಬ್ಬೊಬ್ಬರು ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ. ಸೊ ಈ ಒಂದು ಗೊಂದಲದಲ್ಲಿ ಶಂಕರಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಇವೆಲ್ಲ ಒಂದು ಧರ್ಮಶಾಸ್ತ್ರ ಅಂತ ಇಡೀ ಒಂದು ಮನುಕುಲಕ್ಕೆ ಇದ್ದರೆ ಅದೇನಾಗಿರ್ಬೇಕು? ಅದು ದೇವಕಿ ಪುತ್ರ ಗೀತಾ. ಕೃಷ್ಣ ಹೇಳಿದಾನ ದೇವಕಿ ಪುತ್ರ. ಈ ಒಂದು ಗೀತೆನೇ ಆ ಒಂದು ಧರ್ಮಶಾಸ್ತ್ರ ಆಗಿರಲಿ. ಏಕೋ ದೇವೋ ದೇವಕಿ ಪುತ್ರ ಏವ. ಇಡೀ ಸಮಸ್ತ ಮನುಕುಲಕ್ಕೆ ಇರೋದು ಒಬ್ಬನೇ ದೇವತಮ ಪರಮ ಪುರುಷ. ಅವನು ಯಾರು? ಕೃಷ್ಣ. ಏಕೋ ಮಂತ್ರಸ್ಯ ನಾಮಾನಿ ಯಾನಿ. ನಾವು ಯಾವುದೇ ಒಂದು ಮಂತ್ರನ ಜಪ ಮಾಡಬೇಕು ಅಂತಿದ್ರೆ, ಇಡೀ ಮಾನವ ಕುಲ ಜಪ ಮಾಡಬೇಕು ಅಂತಿದ್ರೆ ಯಾವ ಒಂದು ಮಂತ್ರನ ಜಪ ಮಾಡಬೇಕು? ಕೃಷ್ಣನ ಒಂದು ನಾಮವನ್ನು ನಾವು ಜಪ ಮಾಡಬೇಕು. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಅಂದರೆ ಇಡೀ ಮಾನವ ಜನಾಂಗ ಏನಾದರೂ ಒಂದು ಸೇವೆ ಅಥವಾ ಕೆಲಸ ಅನ್ನೋದನ್ನ ಮಾಡೋದು ಅಂತಿದ್ರೆ ಅದೇನು ಕೆಲಸ? ಅದು ಆ ಭಗವಂತನ ಸೇವೆ. ಯಾರು ಹೇಳ್ತಾ ಇರೋದು? ಶಂಕರಾಚಾರ್ಯರು ಹೇಳ್ತಾ ಇರೋದು. ಇಡೀ ಮಾನವ ಕುಲಕ್ಕೆ ಇರೋದು ಒಂದೇ ಗ್ರಂಥ ಯಾವುದದು? ಭಗವದ್ಗೀತೆ. ದೇವರು ಕೃಷ್ಣ. ಆಮೇಲೆ ನಾವು ಯಾರ ಒಂದು ನಾಮವನ್ನು ಜಪ ಮಾಡಬೇಕು? ಕೃಷ್ಣನ ಒಂದು ನಾಮವನ್ನು ಜಪ ಮಾಡಬೇಕು.
ಯಾರ ಒಂದು ಸೇವೆಯನ್ನು ಮಾಡಬೇಕು? ಕೃಷ್ಣನ ಒಂದು ಸೇವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರ ಜನ್ಮ ಈ ಭೂಮಿನಲ್ಲಿ ಆಗಿರೋದು, ಇದಕ್ಕೋಸ್ಕರನೇ ಆಗಿರೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಇದನ್ನೆಲ್ಲ ಬಿಟ್ಟು ಬೇರೆದನ್ನೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಭಾರತ ಭೂಮಿನಲ್ಲಿ ಭಗವದ್ಗೀತೆ ಮೇಲೆ ಇನ್ನೂ ಅನೇಕ ಒಂಥರ ಏನಿರುತ್ತೆ, ಮಿಸ್ಕಾನ್ಸೆಪ್ಷನ್ಸ್ ಅಂತಾರಲ್ಲ, ಇದು ಸಹ ತುಂಬ ತುಂಬಿಕೊಂಡಿದೆ. ಅಂದರೆ ಈ ಭಗವದ್ಗೀತೆ ಅನ್ನೋದು ಓದಿದ್ರೆ ಏನಾಗೋಗುತ್ತೆ ಹೇಳಿ? ಸನ್ಯಾಸಿಗಳಾಗ್ಬಿಡ್ತಾರೆ ಎಲ್ಲರೂ. ಅದಕ್ಕೆ ಇದನ್ನು ಯಾರು ಓದಲೇಬಾರ್ದು ಅಂತ. ಈ ರೀತಿ ಯಾರು ಇದನ್ನು ಓದೋದಿಲ್ವೋ, ಓದೇ ಇಲ್ವೋ ಅಂಥವರು ಅಪಪ್ರಚಾರ ಮಾಡಿರೋವಂಥ ಒಂದು ಮಿಸ್ಕಾನ್ಸೆಪ್ಷನ್ಸ್ ಇದು. ಅಂದರೆ ಭಗವದ್ಗೀತೆ ಓದೋದ್ರಿಂದ ಏನಾಗುತ್ತೆ? ಜನಗಳು ಸನ್ಯಾಸಿ ಆಗ್ತವ್ರೆ, ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾರೆ ಅಂತ. ಆದರೆ ಆ್ಯಕ್ಚುಲಾಗಿ ನೀವು ಈ ಭಗವದ್ಗೀತೆನಲ್ಲೇ ನೀವು ತಿಳ್ಕೊಬೋದು. ಭಗವದ್ಗೀತೆನ ಯಾರಿಗೆ ಹೇಳ್ತಾ ಇರೋದು? ಅರ್ಜುನನಿಗೆ. ಯಾವ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರೋದು? ಅರ್ಜುನ ಹೇಳ್ತಾನೆ, ನನಗೆ ಯಾವುದು ಬೇಡ, ನಾನೇನು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಬಿಟ್ಟು ನಾನು ಕಾಡಿಗೆ ಹೋಗ್ಬಿಡ್ತೀನಿ, ಭಿಕ್ಷೆ ಬೇಡಿ ಬೇಕಾದ್ರೆ ನಾನು ಜೀವನ ಮಾಡ್ತೀನಿ, ಆದರೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆ ಹೇಳಿರೋದ್ರಿಂದ ಏನಾಗುತ್ತೆ? ಯಾರು ತನ್ನ ಡ್ಯೂಟಿನ ಬಿಟ್ಟು ಕಾಡಿಗೋಗಿ ಅಥವಾ ಭಿಕ್ಷೆ ಬೇಡಿ ಜೀವನ ಮಾಡಬೇಕು ಅಂತಿದ್ನೋ ಅವ್ರೇನು ಮಾಡ್ತಾರೆ? ತನ್ನ ಡ್ಯೂಟಿನ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಗವದ್ಗೀತೆ ಕೇಳಿದ್ಮೇಲೆ ಡ್ಯೂಟಿನ ಬಿಟ್ಟು ಹೋಗುವಂಥವರು ತಮ್ಮ ಡ್ಯೂಟಿನ ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ. ಸೊ ಭಗವದ್ಗೀತೆಯಲ್ಲೇ ಅದಕ್ಕೆ ಉತ್ತರ ಇದೆ. ಆದರೆ ಇದನ್ನು ಯಾರು ಓದಿಲ್ವೋ ಅವ್ರೇನು ಮಾಡ್ತಾರೆ? ಈ ರೀತಿ ಅಪಪ್ರಚಾರನ, ಮೂಢನಂಬಿಕೆಗಳನ್ನು ನಮ್ಮ ದೇಶದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಒಂದು ಭಗವದ್ಗೀತೆ ನಮ್ಮ ಶಾಸ್ತ್ರಗಳನ್ನು ಯಾರಿಗೆ ವಯಸ್ಸಾಗಿದೆ ಅವ್ರು ಮಾತ್ರ ಓದಬೇಕು. ಚಿಕ್ಕವರು ಓದ್ಬಿಟ್ರೆ ಏನಾಗೋಗ್ತಾರೆ? ಅದೇನೆ ಎಲ್ಲ ಬಿಟ್ಬಿಡ್ತಾರೆ, ಏನೂ ಮಾಡಲ್ಲ ಇವರು. ಈ ಒಂದು ಮೂಢನಂಬಿಕೆನೂ ಸಹ ಇದೆ. ಆದರೆ ಭಗವದ್ಗೀತೆಯಲ್ಲೇ ನೋಡ್ಬೋದು, ಇದನ್ನು ಎಲ್ಲರಿಗಿನ್ನ ವಯಸ್ಸಾಗಿತ್ತಲ್ಲ, ಭೀಷ್ಮಾಚಾರ್ಯರಿಗೆ ಭಗವದ್ಗೀತೆನ ಕೃಷ್ಣ ಹೇಳಿಲ್ಲ. ಯಾರಿಗೆ ಹೇಳಿದ್ದು? ಅರ್ಜುನನಿಗೆ ಹೇಳಿದ್ದು. ಅರ್ಜುನ ಯಾರು? ಸನ್ಯಾಸಿನಾ? ಇಲ್ಲ, ಅವನು ಗೃಹಸ್ಥನಾಗಿರುವಂತಹ ಅರ್ಜುನನಿಗೆ ಹೇಳಿರೋದು ಈ ಒಂದು ಭಗವದ್ಗೀತೆ. ಸೊ ಇದರಿಂದಲೇ ನಮಗೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ಭಗವದ್ಗೀತೆ ಯಾವುದೋ ಒಂದು ಸನ್ಯಾಸಿ ಆಗೋಗುವಂಥವ್ರಿಗೆ ಅಥವಾ ಆಗಿರೋವಂಥವ್ರಿಗೆಲ್ಲ, ಇದು ನಮಗೆಲ್ಲರಿಗೂ ಸೇರಿ ಭಗವಂತ ಹೇಳಿರೋದು. ಅದಕ್ಕೋಸ್ಕರ ನಾವು ಅವ್ರನ್ನ ಯಾರನ್ನು ಚೂಸ್ ಮಾಡಿರೋದು? ಅರ್ಜುನನ್ನ ಚೂಸ್ ಮಾಡಿರೋದು. ಯಾರು ಗೃಹಸ್ಥ ಆಗಿದ್ದಾರೆ, ಫ್ಯಾಮಿಲಿ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ತನ್ನ ಡ್ಯೂಟಿ ಮಾಡಬೇಕು ಅಂತ ಅಂದರೆ ಕ್ಷತ್ರಿಯದ ಒಂದು ಕರ್ತವ್ಯವಾದಂಥ ಯುದ್ಧ ಮಾಡೋದಕ್ಕೆ ಬಂದಿರೋಂಥ ಅರ್ಜುನನ್ನ ಅವರು ಸೆಲೆಕ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಓವರ್ ಆಗಿರೋಂಥ ಮಿಸ್ಕಾನ್ಸೆಪ್ಷನ್ಸ್ ಅಂದರೆ ಭಗವದ್ಗೀತೆನ ಮನೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ಜಗಳ ಆಗುತ್ತೆ ಅಂತ. ಏನಕ್ಕೆ? ಭಗವದ್ಗೀತೆ ಅಂದರೆ ಏನಲ್ಲಿ? ಅಲ್ಲಿ ಕೃಷ್ಣ ರಥ ಓಡಿಸ್ತಾ ಇದ್ದಾನೆ, ಅರ್ಜುನ ಬಿಲ್ಲು ಬಾಣ ಇಟ್ಕೊಂಡಿದ್ದಾನೆ. ಏನಕ್ಕೆ? ಯುದ್ಧ ಮಾಡಬೇಕು ಅಂತ. ಸೊ ಭಗವದ್ಗೀತೆನ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ನಮ್ಮ ಮನೆಯಲ್ಲೂ ಯುದ್ಧ ಆಗುತ್ತೆ ಅಂತ. ಸೊ ಈ ರೀತಿಯಾದಂಥ ಒಂದು ಮೂಢನಂಬಿಕೆನೂ ಸಹ ಇದೆ. ಸೊ ಇದನ್ನು ಹೋಗ್ಲಾಡ್ಸೋದಕ್ಕೆ ಸಂಜಯ ಅಂದರೆ ಈ ಒಂದು ಭಗವದ್ಗೀತೆನ ಹಸ್ತಿನಾಪುರದಲ್ಲಿ ಇದ್ಕೊಂಡು ಯಾರು ಕಣ್ಣಾರ ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ರಲ್ಲ, ಸಂಜಯ ಹೇಳ್ತಾರೆ 18ನೇ ಅಧ್ಯಾಯ 78ನೇ ಶ್ಲೋಕದಲ್ಲಿ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಅಂದರೆ ಎಲ್ಲಿ ಯತ್ರ ಯೋಗೇಶ್ವರನಾದಂಥ ಕೃಷ್ಣ ಇರ್ತಾನೋ, ಎಲ್ಲಿ ಪಾರ್ಥ ಅರ್ಜುನ ಇರ್ತಾನೋ, ಅಲ್ಲಿ ಏನೆಲ್ಲ ಇರುತ್ತೆ? ಶ್ರೀ ಅಂದರೆ ಸಂಪತ್ತು, ಅಪುಲೆನ್ಸ್ ಇರುತ್ತೆ. ವಿಜಯ, ಅಲ್ಲಿ ಸೋಲ್ ಅನ್ನೋದೇ ಇರಲ್ಲ. ಆಮೇಲೆ ಸಕ್ಸಸ್ ಅನ್ನೋದೇ ಇರುತ್ತೆ. ಆಮೇಲೆ ಸಂಪತ್ತಿರುತ್ತೆ, ಪ್ರಾಸ್ಪೆರಿಟಿ ಇರುತ್ತೆ. ಆಮೇಲೆ ನೀತಿರ್ ಮತಿರ್ಮಮ, ನೀತಿ ಅನ್ನೋದನ್ನು ಸಹ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಜಗಳ ಆಗುವಂಥ ಒಂದು ಸನ್ನಿವೇಶ ಬರಲ್ಲ, ಜಗಳ ಅನ್ನೋದು ಹೋಗುತ್ತೆ. ಎಲ್ಲಿ ಸೋಲಿದೆಯೋ, ಎಲ್ಲಿ
ಒಂದು ಕಷ್ಟ ಇದೆಯೋ ಅಲ್ಲೇನು ಬರುತ್ತೆ, ವಿಜಯ ಅನ್ನೋದು ಬರುತ್ತೆ. ಯಾವಾಗ, ಎಲ್ಲಿ ಬರೀ ಕೃಷ್ಣ ಮತ್ತು ಅರ್ಜುನನ ಒಂದು ಫೋಟೋ ಇಟ್ಕೊಂಡ್ರು ಸಾಕು. ಇನ್ನು ಭಗವದ್ಗೀತೆನ ಇಟ್ಕೊಂಡ್ರೆ ಆ ಮನೆಯಲ್ಲಿ ಜಗಳ ಆಗಲ್ಲ, ಇನ್ನೂ ಚೆನ್ನಾಗಿ ಶಾಂತಿ ಸಮೃದ್ಧಿ ತುಂಬಿರುತ್ತೆ. ಸೊ ಓವರಾಲ್ ಆಗಿ ನಮಗೆ ಭಗವದ್ಗೀತೆಯಲ್ಲಿ ಭಗವಂತ 5 ಮುಖ್ಯವಾದಂಥ ವಿಷಯಗಳನ್ನು ಹೇಳ್ತಾರೆ. ಎಷ್ಟು? 5. ಸೊ ನೀವು 700 ಶ್ಲೋಕಗಳನ್ನು ಓದಿದ್ರೆ ಅಲ್ಟಿಮೇಟ್ ಆಗಿ ನಮಗೆ ಗೊತ್ತಾಗೋದು ಈ ಒಂದು 5 ವಿಷಯಗಳು. ಅಂದರೆ ನಾವು ತಿಳ್ಕೊಳ್ಳೇಬೇಕಾದಂತಹ 5 ವಿಷಯಗಳ ಬಗ್ಗೆ ಹೇಳ್ತಾರೆ. ಸೊ ಮೊದಲನೇದು ಯಾವುದು? ನಮ್ಮ ಪರಿಚಯ ಕೊಡ್ತಾರೆ. ಅವ್ರು ಶುರು ಮಾಡೋದೇ ನಮ್ಮ ಪರಿಚಯ ಆಗೋದ್ರಿಂದ, ಅಂದರೆ ನಾವು ಯಾರು ಅಂತ. ಎರಡನೇದು ಭಗವಂತನ ಪರಿಚಯ ಕೊಡ್ತಾರೆ. ಈಶ್ವರ ಅಂದರೆ ಆ ದೇವತಮ ಪರಮಪುರುಷ ಯಾರು ಅನ್ನೋದನ್ನು ಹೇಳ್ಕೊಡ್ತಾರೆ. ಮೂರನೇದು ಪ್ರಕೃತಿ ಬಗ್ಗೆ ಹೇಳ್ತಾರೆ. ಅಂದರೆ ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ಈ ಒಂದು ಪ್ರಪಂಚ, ಪ್ರಕೃತಿ, ಇದು ಏನು, ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ನಾಲ್ಕನೇದು ಕಾಲ. ನಮ್ಗೆಲ್ಲರಿಗೂ ಗೊತ್ತು, ನಮಗೆ ಈವನ್ 1 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಟ್ಟರು ಈಗ ಕಳೆದಂಥ ಒಂದು ಗಳಿಗೆ ನಮಗೆ ವಾಪಸ್ಸು ಬರಲ್ಲ. ಅದು ಅಷ್ಟೊಂದು ವ್ಯಾಲ್ಯೂಬಲ್ ಆಗಿರುವಂಥ ಒಂದು ಕಾಲ. ಈ ಒಂದು ಕಾಲದ ಬಗ್ಗೆ ನಮಗೆ ಜ್ಞಾನವನ್ನು ಕೊಡ್ತಾರೆ. ಅಂದರೆ ನಮ್ಮ ಜೀವನ ಇರೋದೇ ಈ ಒಂದು ಕಾಲದ ಮೇಲೆ. ಇಂಥ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹುಟ್ಟುತ್ತೀವಿ, ಇಂಥ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ದೇಹವನ್ನು ಬಿಡ್ತೀವಿ. ನಮ್ಮ ಜೀವನ ನಡೀತಾ ಇರೋದು ಯಾವುದರಿಂದ ಹೇಳಿ? ಕಾಲಚಕ್ರದಲ್ಲೇ ನಾವು ನಡೀತಾ ಇರೋದು. ದಿನ ಬೆಳಿಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಒಂದು ದಿನ ಕಳೆದೋಗುತ್ತೆ. ಸೊ ಒಂದು ದಿನ ಕಳೀತು ಅಂದರೆ ನಮ್ಮ ಆಯಸ್ಸು ಕಳೀತಾ ಇದೆ. ಸೊ ಎಲ್ಲಾನು ಮೆಷರ್ ಯಾವುದರಿಂದ ಆಗೋದು? ಕಾಲದಿಂದ. ಆ ಒಂದು ಕಾಲದ ಬಗ್ಗೆ ನಮಗೆ ಜ್ಞಾನವನ್ನು ಕೊಡ್ತಾರೆ. 5ನೇದು ಕರ್ಮ. ನಾವು ಮಾಡುವಂತಹ ಕೆಲಸ. ನಾವೆಲ್ಲರೂ ಏನೂ ಮಾಡ್ದಿರ ಇರೋದಕ್ಕಾಗತ್ತಾ? ನಾನು ಏನೂ ಮಾಡಿಲ್ಲ ಅಂದ್ರೂ ತಿನ್ಬೇಕಾ, ಉಸಿರಾಡಬೇಕಾ, ನಿದ್ದೆ ಮಾಡಬೇಕಾ, ಅದೂ ಕೆಲಸನೇ. ನಮಗೆ ಗೊತ್ತಿಲ್ದಿರ ನಾವು ಪ್ರಯಾಸ ಪಡೆದಿರ ಆಗ್ಬೋದು, ಆದರೆ ಅದೂ ಸಹ ಒಂದು ಕೆಲಸನೇ. ನಾವು ಕೆಲಸ ಮಾಡ್ದಿರ ಇರೋದಕ್ಕೆ ಆಗೋದೇ ಇಲ್ಲ. ಆ ಒಂದು ಕೆಲಸ ಅಂದರೆ ಏನು, ಕರ್ಮ ಅಂದರೆ ಏನು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ನಮ್ಮ ಜೀವನಕ್ಕೆ ಎಸೆನ್ಷಿಯಲ್ ಆಗಿ, ಅಂದರೆ ಮೂಲಭೂತವಾಗಿ ಬೇಕಾಗಿರುವಂತಹ 5 ಮುಖ್ಯ ವಿಷಯಗಳ ಬಗ್ಗೆ ನಮಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮೊದಲನೇದು ಯಾವುದು? ನಾನು ಯಾರು. ಎರಡನೇದು ಈಶ್ವರ ಅಂದರೆ ಭಗವಂತ ಯಾರು. ಮೂರನೇದು ಪ್ರಕೃತಿಯ ಬಗ್ಗೆ ಹೇಳಿದ್ದಾರೆ. 4 ಕಾಲದ ಬಗ್ಗೆ ಹೇಳಿದ್ದಾರೆ. 5ನೇದು ಕರ್ಮದ ನಿಯಮಗಳ ಬಗ್ಗೆ ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಅಂದರೆ ಇದು ಯಾವ ರೀತಿ ಮುಖ್ಯ ಅನ್ನೋದನ್ನು ನಾವು ಈ 5 ಕ್ಲಾಸ್ಗಳಲ್ಲಿ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಯಾಕೇಳಿ, ಯಾರ ಪರಿಚಯ ಇಲ್ದಿರೇ ಜೀವನ ಮಾಡ್ತಾರೋ ಅವ್ರನ್ನ ಏನಂತ ಕರೀತಾರೆ? ಹುಚ್ಚ ಅಂತ ಕರೀತಾರೆ. ಯಾರ ಪರಿಚಯ ಇಲ್ದಿರೋ ಜೀವನ ನಡೆಯುವಂಥವ್ರನ್ನ ಏನಂತ ಕರೀತಾರೆ? ಆಬ್ವಿಯಸ್ಲಿ ಹುಚ್ಚ ಅಂತಾನೆ ಕರೆಯೋದು. ಯಾಕೇಳಿ, ಅವ್ರಿಗೆ ಅವರ ಐಡೆಂಟಿಟಿ ಗೊತ್ತಿಲ್ಲ. ಸೊ ನಮಗೆ ನಮ್ಮ ಐಡೆಂಟಿಟಿ ಗೊತ್ತಿಲ್ಲ ಅಂದರೆ, ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವೂ ಸಹ ಹುಚ್ಚರ ಥರ ಜೀವನ ಮಾಡೋ ಥರ ಆಗೋಗುತ್ತೆ. ಸೊ ಇಲ್ಲೊಂದು ಚಿತ್ರ ಇದೆ, ಇದನ್ನು ನೋಡ್ಬಿಟ್ಟು ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಏನಿದೆ ಅಲ್ಲಿ? ಏನು ನೋಡ್ತಾ ಇರೋದು? ಬೆಕ್ಕು ತನ್ನ ಪ್ರತಿಬಿಂಬ ನೋಡ್ಕೊಂಡು ಕನ್ನಡಿನಲ್ಲಿ ನೋಡ್ತಾ ಇದೆ. ಸಿಂಹ ಕಾಣ್ತಾ ಇದೆ. ನನ್ನ ಸಮಾನ ಯಾರು ಇಲ್ಲ. ಸೊ ಅದು ಇರೋದು ಬೆಕ್ಕು, ನೋಡ್ತಾ ಇರೋದು ತನ್ನನ್ನು ತಾನು ಸಿಂಹ ಅಂತ ಅನ್ಕೊಂಡಿದೆ ಅಂತ. ನಿಜವಾಗ್ಲೂ ಇಂಥ ಪರಿಸ್ಥಿತಿ ಇದ್ದಿದ್ರೆ ನಮಗೆ ಭಗವದ್ಗೀತೆನೇ ಬೇಕಾಗಿಲ್ಲ. ನಾವೆಲ್ಲರೂ ಈ ರೀತಿ ಜೀವನ ಮಾಡ್ತಾ ಇದ್ದಿದ್ರೆ ನಮಗೆ ಭಗವದ್ಗೀತೆ ಬೇಕಾಗಿಲ್ಲ.
ನಾವು ಏನಿದ್ದೀವೋ ಅಂದರೆ ನಾನೊಬ್ಬ ಬೆಕ್ಕಾಗಿದ್ದೀನಿ, ನನ್ನನ್ನು ನಾನು ಇನ್ನೂ ಉತ್ತಮವಾಗಿ ನೋಡ್ತಾ ಇದ್ದೀನಿ, ಉತ್ತಮವಾದಂಥ ಜೀವನ ಮಾಡ್ತಾ ಇದ್ದರೆ ನಮಗೆ ಭಗವದ್ಗೀತೆ ಬೇಕಾಗಿಲ್ಲ. ಇಲ್ಲಿ ಆ್ಯಕ್ಚುಲ್ ಆಗಿರೋದೇನು ಗೊತ್ತಾ, ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ. ಕನ್ನಡಿ ಯಾವತ್ತನ್ನು ಸುಳ್ಳು ಹೇಳುತ್ತಾ? ನಾವು ಏನಿದೆಯೋ ಅದನ್ನೇ ತೋರಿಸುತ್ತೆ. ನಾವು ಯಾರಲ್ಲಿ? ನಾವು ಆ್ಯಕ್ಚುಲ್ ಆಗಿ ಸಿಂಹ. ನಮ್ಮ ನಿಜವಾದ ರೂಪವನ್ನು ನಾನು ಅನ್ಕೋಬೋದು, ನಾನು ರಿತಿಕ್ ರೋಷನ್ ಥರ ಇದ್ದೀನಿ ಅಂತ. ಆದರೆ ನಾನು ಹೆಂಗಿದ್ದೀನೋ ಅಂತ ನನ್ನನ್ನು ತೋರಿಸೋದು ಯಾರು? ಕರೆಕ್ಟಾಗಿ ಕನ್ನಡಿ ತೋರಿಸುತ್ತೆ. ಅದು ಆ್ಯಕ್ಚುಲಾಗಿ ನಮ್ಮನ್ನು ತೋರಿಸ್ತಾ ಇದೆ ಕರೆಕ್ಟಾಗಿ. ಏನಂತ? ನಾವು ಸಿಂಹ. ನಮ್ಮನ್ನು ನಾವೇನು ಅಂದ್ಕೊಂಡಿದ್ದೀವಿ? ಬೆಕ್ಕು. ಬೆಕ್ಕು ಅಂದ್ಕೊಂಡು ಬೆಕ್ಕು ನಾಯಿಗಳ ಥರ ಜೀವನನ ಮಾಡ್ತಾ ಇದ್ದೀವಿ. ಯೂಸ್ಲೆಸ್ ಅನ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ನಾವು ಜೀವನನ ಮಾಡ್ತಾ ಇದ್ದೀವಿ. ಆದರೆ ನಾವೆಲ್ಲರೂ ಯಾರು? ಪವರ್ಫುಲ್. ಸೊ ಅಂದರೆ ನಮಗೆ ನಮ್ಮ ಐಡೆಂಟಿಟಿನೇ ಗೊತ್ತಿಲ್ಲ. ಸೊ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಒಂದು ಚಿಕ್ಕ ಕತೆ ಇದೆ. ಆ ಕಥೆನಲ್ಲಿ ಒಂದು ಗರುಡ ಇರುತ್ತೆ, ಆಮೇಲೆ ಕೋಳಿಯ ಒಂದು ಸಂಸಾರ ಇರುತ್ತೆ. ಸೊ ಗರುಡ ದೊಡ್ಡದಾದಂಥ ಒಂದು ಮರದ ಮೇಲೆ ತನ್ನ ಗೂಡನ್ನು ಕಟ್ಟಿರುತ್ತೆ. ಗೂಡನ್ನು ಕಟ್ಟಿ ಮೊಟ್ಟೆಗಳನ್ನು ಇಟ್ಟಿರುತ್ತೆ. ಎಲ್ಲಿ? ದೊಡ್ಡದಾದ ಮರದ ಮೇಲೆ ಇಟ್ಟಿರುತ್ತೆ. ಯಾವುದೋ ಒಂದು ದಿನ ಬಿರುಗಾಳಿ ಬಂದು ಆ ಒಂದು ಗೂಡಲ್ಲಿದ್ದಂಥ ಒಂದು ಮೊಟ್ಟೆ ಏನಾಗುತ್ತೆ? ಕೆಳಗಡೆ ಬಿದ್ದೋಗುತ್ತೆ. ಬಿದ್ದಾಗ ಅದರ ಒಂದು ಅದೃಷ್ಟವಶಾತ್ ಕೆಳಗಡೆ ತುಂಬ ಹುಲ್ಲಿರುತ್ತೆ. ಆ ಹುಲ್ಲಲ್ಲಿ ಒಂದು ಕೋಳಿಯ ಒಂದು ಸಂಸಾರ ಮಾಡ್ತಾ ಇರುತ್ತಲ್ಲ ಕೆಳಗಡೆ, ಅದರ ಒಂದು ಗೂಡಿರುತ್ತೆ. ಆ ಗೂಡಲ್ಲಿ ಬಂದದು ಬೀಳುತ್ತೆ. ಕೋಳಿ ಏನು ಮಾಡುತ್ತೆ? ತಾನು ಮೊಟ್ಟೆ ಇಟ್ಟಿದ್ದೀನಿ, ಅದ್ರ ಜೊತೆ ಇದು ಸಹ ಬಂದು ಬಿತ್ತು, ಇವೆಲ್ಲ ನನ್ನದೇ ಮೊಟ್ಟೆಗಳು ಅಂದ್ಕೊಂಡು ಅದನ್ನು ಏನು ಮಾಡುತ್ತೆ? ಕಾವು ಕೊಟ್ಟು ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಸೊ ಅದು ಕಾವು ಕೊಡುತ್ತೆ. ಸ್ವಲ್ಪ ದಿನ ಆದಮೇಲೆ ಮೊಟ್ಟೆಯಿಂದ ಏನು ಬರುತ್ತೆ? ಮರಿಗಳು ಬರುತ್ತೆ. ಕೋಳಿ ಮರಿಗಳು ಬರುತ್ತೆ. ಜೊತೆಯಲ್ಲಿ ಒಂದೇ ಒಂದು ಗರುಡನ ಮರಿನೂ ಸಹ ಜನ್ಮ ತಗೊಳುತ್ತೆ ಆ ಒಂದು ಮೊಟ್ಟೆಯಿಂದ. ಸೊ ಅದಾದಮೇಲೆ ಏನಾಗುತ್ತೆ? ಯೂಶಲಿ ನಮ್ಮ ಒಂದು ಸಹವಾಸ ನಾವು ಯಾರ್ಯಾರ ಜೊತೆ ಮಾಡ್ತೀವೋ ಅದೇ ರೀತಿಯೇ ನಾವು ಜೀವನ ಮಾಡೋದು. ಹೌದು ತಾನೆ? ಒಬ್ಬ ಕಳ್ಳನ ಜೊತೆ ಸಹವಾಸ ಮಾಡಿದ್ರೆ ಕಳ್ತನನೇ ನಾವು ಮಾಡೋದು. ಇಲ್ಲ ಸುಳ್ಳನ ಜೊತೆ ಸಹವಾಸ ಮಾಡಿದ್ರೆ ನಮ್ಮ ಬಾಯಲ್ಲೂ ಅದೇ ರೀತಿಯೇ ಬರೋದು, ಬೇರೆ ಇನ್ನೇನು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಒಂದು ಸಂಘ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ಒಂದು ಸನ್ನಿವೇಶ ಹೇಗಿರುತ್ತೋ ಅದೇ ರೀತಿ ನಾವು ಬೆಳಿತೀವಿ. ಎಂಥ ಒಂದು ಪರಿಸ್ಥಿತಿನಲ್ಲಿ, ಎಂಥ ಒಂದು ಮನೆಯಲ್ಲಿ ನಾವು ಹುಟ್ಟಿರ್ತೀವೋ ಯೂಶಲಿ ಅದೇ ರೀತಿಯೇ ನಾವು ಬೆಳಿತೀವಿ. ಪಾಪ ಗರುಡ ಎಲ್ಲಿ ಹುಟ್ಟಿತು? ಕೋಳಿಯ ಒಂದು ಮನೆಯಲ್ಲಿ ಹುಟ್ಟಿತು. ಅದರ ದುರದೃಷ್ಟವಶಾತ್ ಕೋಳಿಯಾಗಿ ಅದೇನು ಮಾಡ್ತೋ? ಬೆಳೆಯೋದಕ್ಕೆ ಶುರು ಮಾಡ್ತು. ಅದು ಗೊತ್ತಿಲ್ಲ ಪಾಪ, ಹುಟ್ಟಿದಾಗಿಂದನೂ ತನ್ನ ಸಹೋದರನ ನೋಡ್ತಾ ಇದೆ. ಅದು ಹಿಂಗಿದೆ, ಅದು ಕೋಳಿ ಥರ ಇದೆ. ಅದೇನು ಮಾಡುತ್ತೆ? ಅದು ನೆಲದಲ್ಲೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ಏನು ಮಾಡುತ್ತೆ? ಅದನ್ನೇ ಫಾಲೋ ಮಾಡುತ್ತೆ. ಸೊ ಕೋಳಿ ಬೆಳೀತಾ ಬೆಳೀತಾ ಎಲ್ಲೋಗ್ಬಿಟ್ಟು ತಿನ್ನುತ್ತೆ? ಅದು ತಿಪ್ಪೆನಲ್ಲಿ ಆಯ್ಕೊಂಡದು ತಿನ್ನುತ್ತೆ. ಹೌದು ತಾನೆ? ಅದೇ ಫ್ಯಾಕ್ಟ್ ಇರೋದು. ಸೊ ಇದನ್ನ ಏನು ಮಾಡುತ್ತೆ? ಕೋಳಿ ಥರನೇ ಹೋಗಿ ಅದು ತಿಪ್ಪೆನಲ್ಲಿ ಆಯ್ಕೊಂಡು ಅದನ್ನು ತಿಂದು ಬೆಳೆಯೋದಕ್ಕೆ ಅದು ಶುರು ಮಾಡುತ್ತೆ. ಆದರೆ ಬೆಳೀತಾ ಬೆಳೀತಾ ನಮಗೂ ಯೂಶಲಿ ಕ್ವಶನ್ಗಳು ಬರುತ್ತೆ. ಯಾವಾಗ ಸ್ವಲ್ಪ ದೊಡ್ಡವರಾಗ್ತೀವಿ, ನಾನೇನಪ್ಪ ಇಂಥ ಒಂದು ಪರಿಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಗರುಡಕ್ಕೂ ಪಾಪ ಆ ಒಂದು ಕ್ವಶನ್ ಬರುತ್ತೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಲ್ಲ, ನನ್ನ ರೆಕ್ಕೆಗಳೆಲ್ಲ ದೊಡ್ಡದಾಗಿದೆ, ಈ ಕೋಳಿಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ, ರೆಕ್ಕೆಗಳು ಬೇರೆ ಥರ ಇದೆ, ನಾನು ಯಾಕೆ ಇದೇ ಥರ ಇದ್ದೀನಿ, ಸ್ವಲ್ಪ ಹಾರೋದಕ್ಕೆ ಟ್ರೈ ಮಾಡೋಣ ಅಂತ ಸ್ವಲ್ಪ ಇಲ್ಲಿಂದ ಹಂಗೆ ಎಗರೋದಕ್ಕೆ ಹೋಗುತ್ತೆ. ಎಗರೋದಕ್ಕೆ ಹೋದಾಗ ಅವ್ರ ತಾಯಿ ಬಂದ್ಬಿಟ್ಟು ಏನು ಮಾಡ್ತಾರೆ? ಬೈದ್ಬಿಟ್ಟು ಹೇಳ್ತಾರೆ, ಕೋಳಿ ಆಗಿರೋದು ಏನಕ್ಕೆ ಹೇಳಿ? ನೆಲದಲ್ಲಿ ನಡ್ಕೊಂಡು ಹೋಗೋದಕ್ಕೆ. ಗೊತ್ತಾಯ್ತಾ? ನೀನು ಆಕಾಶದಲ್ಲಿ ಏನೇನೋ ನೋಡ್ಬಿಟ್ಟು ಅದರ ಥರ ಹಾರಾಡೋದಕ್ಕೆ ಹೋಗ್ಬೇಡ. ನಮ್ಮ ಧರ್ಮ ಏನೋ? ಕೋಳಿದು ನೆಲದಲ್ಲಿ ನಡ್ಕೊಂಡು ಹೋಗ್ಬೋದು ಅಷ್ಟೇ. ನಡ್ಕೊಂಡು ಹೋಗ್ಬೇಕು, ತಿಪ್ಪೆನಲ್ಲಿ ಇರೋದನ್ನೇ ಆಯ್ಕೊಂಡು ತಿನ್ನಬೇಕು. ಇದೇ ನಮ್ಮ ಧರ್ಮ. ಇದೇ ರೀತಿನೇ ನೀನು ಜೀವನ ಮಾಡಬೇಕು. ಏನೋ ಇಲ್ಲದೆ ಇರೋದನ್ನ ಯೋಚನೆ ಮಾಡಿಕೊಂಡು ಹಾರೋದಕ್ಕೆ ಹೋಗಿ ಕೈಕಾಲು ಮುರಿದಾಕೋಬೇಡ ಅಂತ ಅವರಮ್ಮ ಅದಕ್ಕೆ ಬೈದುಬಿಟ್ಟು ಬುದ್ಧಿ ಹೇಳ್ತಾರೆ.
ಗರುಡ ಏನು ಮಾಡುತ್ತೆ? ಪಾಪ ಬೇರೆ ಅದಕ್ಕೆ ದಾರಿ ಇಲ್ಲ. ಹೌದು, ನಾನು ಕೋಳಿನೇ, ನನ್ನ ರೆಕ್ಕೆ ದೊಡ್ಡದಾಗಿರ್ಬೋದು, ಎಲ್ಲ ನನಗೆ ಅನ್ನಿಸ್ತಾ ಇರ್ಬೋದು, ನಾನು ಆರ್ಬೋದು ಅಂತ. ಆದರೆ ಕೋಳಿ ಥರನೇ ಜೀವನ ಮಾಡುತ್ತೆ, ಕೋಳಿ ಥರನೇ ಬೆಳೆಯುತ್ತೆ, ಕೋಳಿ ಥರನೇ ಒಂದು ದಿನ ದೇಹನೂ ಬಿಡುತ್ತೆ. ಇದು ಯಾರ ಕತೆ? ಗರುಡನ ಕತೆ. ಒಂದು ಗರುಡನ ಮರಿಯ ಕತೆ ಅಲ್ಲ. ಯಾರ ಕತೆ? ನಮ್ಮೆಲ್ಲರ ಕತೆ. ನಾವು ಯಾರೋ ಅದನ್ನು ತಿಳ್ಕೊಳ್ತೀರ, ನಾವು ಯಾರಲ್ವೋ ಅದನ್ನು ನಾವು ಅಂದ್ಕೊಂಡು ಇಡೀ ಜೀವಮಾನನ ನಾವು ಕಳೀತಾ ಇದ್ದೀವಿ. ಇಡೀ ನಮ್ಮ ಜೀವಮಾನನ ಕಳಿತೀವಿ, ದೇಹನೂ ಸಹ ಬಿಟ್ಬಿಡ್ತೀವಿ. ಆದರೆ ನಾವು ಯಾರು ಅನ್ನೋದೇ ನಮಗೆ ರಿಯಲೈಸ್ ಆಗಲ್ಲ. ಗರುಡನಿಗೂ ಆಗಲಿಲ್ಲ, ಅವನು ಅದೇ ರೀತಿ ತನ್ನ ಜೀವನನೇ ಬಿಟ್ಟ. ಸೊ ಅದೇ ಒಂದು ಗರುಡನಿಗೆ ಕೃಷ್ಣ ಕೊಟ್ಟಿದ್ದಾರಲ್ಲ ಈ ಒಂದು ಭಗವದ್ಗೀತೆ, ಇದು ಸಿಕ್ಕಿ ಯಾರನ್ನ ಒಬ್ರು ಬಂದ್ಬಿಟ್ಟು ಅವ್ರಿಗೆ ಹೇಳಿದಿದ್ರೆ, ನೀನು ಕೋಳಿ ಅಲ್ಲ, ಆಕಾಶದಲ್ಲಿದೆ ನೋಡು, ಅಲ್ಲಿದೋ ಮೇಲ್ಗಡೆ ಆಡ್ತಾ ಇದೆಯಲ್ಲ ಗರುಡ, ಅದು ನಿನ್ನ ಪೇರೆಂಟ್ಸು, ನಿನಗೆ ಅಷ್ಟು ಶಕ್ತಿ ಇದೆ, ಇಲ್ಲೇನು ತಿಪ್ಪೆನಲ್ಲಿ ಕೂತಿದೀಯಾ, ಬೆಟ್ಟದ ಮೇಲಿಂದ ಹೋಗಿ ಒಂದ್ಸತಿ ಜಿಗಿ ಆಟೋಮೆಟಿಕ್ಕಾಗಿ ನಿನಗೆ ಹಾರಾಡೋಕ್ಕೆ ಬರುತ್ತೆ. ಇಡೀ ಜೀವಮಾನ ನೀನು ಯಾವ ರೀತಿ ಇರ್ಬೋದು? ಆಕಾಶದಲ್ಲಿ ತುದಿನಲ್ಲಿ ಹಾರಾಡ್ಕೊಂಡು ಸಂತೋಷವಾಗಿರ್ಬೋದು ಅಂತ ಯಾರನ್ನೋ ಒಬ್ಬರು ಅದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಿದ್ರೆ ಅದು ಜೀವನನೇ ಬೇರೆ ಆಗ್ತಾ ಇತ್ತು. ಆ ರೀತಿ ಬೇರೆ ಆಗಲಿ ಅಂತಾನೆ ಕೃಷ್ಣ ಪದೇ ಪದೇ ಅವತಾರ ತಗೊಂಡ್ಬಂದು ನಮಗೆ ಪದೇ ಪದೇ ಈ ರೀತಿ ಧರ್ಮಶಾಸ್ತ್ರಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲ ಕೊಡೋದಕ್ಕೆ ಮೂಲ ಉದ್ದೇಶ ಏನು ಹೇಳಿ? ಆ ರೀತಿ ಗುರುವಾಗಿ ನಮ್ಮ ಜೀವನದಲ್ಲಿ ಬಂದು ನಮಗೆ ನಾವು ಯಾರು ಅಂತ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರನೇ ಅವ್ರು ಇಲ್ಲಿಗೆ ಬರ್ತಾರೆ. ಇಲ್ಲ ಅಂದರೆ ಅವ್ರಿಗೆ ಬರೋವಂಥ ಅವಶ್ಯಕತೆನೇ ಇಲ್ಲ. ಕೌರವರನ್ನು ಸಾಯಿಸೋದಕ್ಕೆ ಕೃಷ್ಣ ಅಲ್ಲಿ ಕೂತಿರ್ಬೇಕಾದಂಥ ಅವಶ್ಯಕತೆನೇ ಇಲ್ಲ. ಯಾಕೇಳಿ? ಭಗವದ್ಗೀತೆಯಲ್ಲಿ ಅವರು ವಿಶ್ವರೂಪವನ್ನು ತೋರಿಸ್ತಾರೆ. ವಿಶ್ವರೂಪದಲ್ಲಿ ಎಲ್ಲರೂ ಆಲ್ರೆಡಿ ಆ ಒಂದು ಕಾಲದಲ್ಲಿ ಏನಾಗ್ತಾ ಇದ್ದಾರೆ, ನಾಶ ಆಗೋಗಿದ್ದಾರೆ ಅಂತ ಮುಂದೆ ಬರೋದನ್ನು ಕೃಷ್ಣ ಅರ್ಜುನನಿಗೆ ಆಲ್ರೆಡಿ ತೋರಿಸ್ತಾರೆ. ಅವರು ಜಸ್ಟ್ ಒಂದು ಸಾರಿ ಯೋಚನೆ ಮಾಡಿದ್ರೇ ಅವರೆಲ್ಲರೂ ಸತ್ತೋಗ್ಬೋದಾಯ್ತು. ಯಾರಿಗೋಸ್ಕರ ಅವರು ಒಬ್ಬ ಸಾರಥಿಯಾಗಿ ಬಂದರು? ನಮಗೋಸ್ಕರ ಬಂದರು. ನಮಗೆ ನಮ್ಮ ಪರಿಚಯವನ್ನು ಮಾಡಿಕೊಡೋದಕ್ಕೋಸ್ಕರನೇ ಅವರು ಸಾರಥಿಯಾಗಿ ಬಂದರು. ಒಬ್ಬ ಡ್ರೈವರ್ ಆಗಿ ರಥವನ್ನು ಓಡಿಸಿದ್ರು. ಅರ್ಜುನನಿಗೆ ಭಗವದ್ಗೀತೆಯನ್ನು ಸಹ ಅವರು ಬೋಧನೆ ಮಾಡಿದ್ರು. ಸೊ ಅವರು ಹೇಳ್ಕೊಟ್ಟಂತಹ ಮೊದಲನೇ ಪಾಠ ಯಾವುದು? ನಾನು ಯಾರು ಅಂತ. ಸೊ ಯೂಶಲಿ ನಾವೆಲ್ಲರೂ ನಮ್ಮ ಜೀವನ ಶುರುವಾಗೋದೆಲ್ಲಿಂದ? ನಮ್ಮ ಹುಟ್ಟಿನಿಂದ. ಹೌದು ತಾನೆ? ಬೇರೆ ಏನಾದರೂ ಇದೆಯಾ? ಎಲ್ಲರದ್ದು ಶುರುವಾಗೋದು ನಾವು ಯಾವಾಗ ಈ ಒಂದು ಭೂಮಿನಲ್ಲಿ ಹುಟ್ಟಿದ್ವಿ ಅಲ್ಲಿಂದ ಶುರುವಾಗುತ್ತೆ. ಅದಾದಮೇಲೆ ಯಾವ ಮನೆಯಲ್ಲೂ ಹುಟ್ಟಿದ್ವೋ ತಂದೆ ತಾಯಿ ಏನು ನಮಗೆ ಹೆಸರು ಕೊಡ್ತಾರೋ ಅದು ನಮ್ಮ ಐಡೆಂಟಿಟಿ ಆಗುತ್ತೆ. ಸೊ ಅದಾದಮೇಲೆ ನಿನ್ನ ಹೆಸರು ಏನು? ನಾನು ಎಲ್ಲರನ್ನೂ ಕೇಳಿದೆ. ನಾವೆಲ್ಲ ಏನು ಹೇಳ್ತೀವಿ? ನಮ್ಮ ತಂದೆ ತಾಯಿ ನಮ್ಗೆ ಏನೊಂದು ಹೆಸರನ್ನ ಕೊಟ್ಟಿದ್ದಾರೆ ಅದನ್ನು ನನ್ನ ಪರಿಚಯವಾಗಿ ನಾನು ಹೇಳೋದಕ್ಕೆ ಶುರು ಮಾಡ್ತೀನಿ. ನಾನು ಯಾವ ಒಂದು ಪರಿಸ್ಥಿತಿನಲ್ಲಿ ಕುಟುಂಬದಲ್ಲಿ ಹುಟ್ಟಿದ್ದೀನೋ ಅದೇ ರೀತಿ ಬೆಳಿತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಅದೇ ರೀತಿ ಬೆಳಿತೀನಿ. ಸೊ ಅದೇ ರೀತಿ ಜೀವನನ ನಾನು ಮಾಡೋದಕ್ಕೆ ಶುರು ಮಾಡ್ತೀನಿ. ಹೌದು ತಾನೆ? ಆದರೆ ಒಂದೊಂದು ಪರ್ಸನ್ನು ಡಿಫ್ರೆಂಟ್ ಫ್ಯಾಮಿಲಿನಲ್ಲಿ ಡಿಫ್ರೆಂಟ್ ದೇಶಗಳಲ್ಲಿ ಪೇರೆಂಟ್ಸ್ಗಳಿಗೆ ಮಗನಾಗಿ ನಾವು ಹುಟ್ಟುತ್ತೀವಿ. ಹೌದು ತಾನೆ? ಒಬ್ಬರು ಬಡವರ ಮಕ್ಕಳಾದರೆ ಇನ್ನೊಬ್ಬರು ದೊಡ್ಡ ಸಾಹುಕಾರ ಮಕ್ಕಳಾಗಿ ಹುಡ್ತಾರೆ, ಇಲ್ಲ ಮಿಡ್ಲ್ ಕ್ಲಾಸ್ ಮಕ್ಕಳಾಗಿಯೂ ಸಹ ಹುಡ್ತಾರೆ. ಒಬ್ಬರು ತುಂಬ ಬುದ್ಧಿವಂತರಾಗಿರ್ತಾರೆ, ಇನ್ನೊಬ್ಬರು ದಡ್ಡರಾಗಿರ್ತಾರೆ, ಇನ್ನೊಬ್ಬರು ತುಂಬ ಚೆನ್ನಾಗಿರ್ತಾರೆ ನೋಡೋದಕ್ಕೆ,
ಇನ್ನೊಬ್ಬರು ಕುರೂಪಿಯಾಗಿರ್ತಾರೆ, ಇನ್ನೊಬ್ಬರು ತುಂಬ ಚೆನ್ನಾಗಿ ಬಲಿಷ್ಠವಾಗಿರ್ತಾರೆ, ಇನ್ನು ಕೆಲವರು ಹುಟ್ಟದಾಗೆ ಪಾಪ ಕೈಕಾಲು ಇರಲ್ಲ, ಆ ಥರ ಇರ್ತಾರೆ. ಎಲ್ಲನೂ ಹುಟ್ಟದಾಗೆ ಶುರುವಾಗ್ತಾ ಇದ್ದರೆ ಈ ವೇರಿಯೇಷನ್ ಎಲ್ಲಿಂದ ಬರುತ್ತೆ? ಎಲ್ಲರಿಗೂ ಹುಟ್ಟದಾಗಿಂದನೇ ಶುರುವಾಗಿದ್ದಿದ್ರೆ ಎಲ್ಲರೂ ಚೆನ್ನಾಗೇ ಹುಟ್ಟಬೇಕಾಯ್ತು ತಾನೆ, ಎಲ್ಲರೂ ಒಂದೇ ಥರ ಹುಟ್ಟಬೇಕಾಗಿತ್ತು ತಾನೆ. ಈ ಪಾರ್ಶಿಯಾಲಿಟಿ ಏನಕ್ಕೆ ಆಗ್ತಾ ಇದೆ? ಪಾರ್ಶಿಯಾಲಿಟಿನ ಅಲ್ವಾ ಇದು? ಪಕ್ಷಪಾತನ ಅಲ್ವಾ? ಒಬ್ಬೊಬ್ರು ಒಂದೊಂದು ಥರ ಹುಟ್ಟೋದು. ಒಬ್ಬರು ಹುಟ್ಟಿದ ಮೇಲೆ ಅವ್ರ ಪಾಪ ಏನು ಮಾಡೋದೇ ಬೇಕಿಲ್ಲ, ಎಲ್ಲನೂ ಅವ್ರ ಹತ್ರ ಆಲ್ರೆಡಿ ಇರುತ್ತೆ. ಅವನೇನು ಓದೋದು ಬೇಕಿಲ್ಲ, ಏನು ಸಂಪಾದನೆ ಮಾಡೋದು ಬೇಕಿಲ್ಲ, ಅಷ್ಟೊಂದು ಇರುತ್ತೆ. ನೀವು ಸುಮ್ಮನೆ ಇರೋದನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ತಾ ಇರ್ತಾರೆ. ಇನ್ನೂ ಕೆಲವರು ಹುಟ್ಟದಾಗಿಂದನೇ ಪಾಪ ತಿನ್ನೋದಕ್ಕೆ ನಾನು ದುಡಿಲೇಬೇಕು, ಆ ರೀತಿ ಇರುತ್ತೆ. ಇನ್ನು ಕೆಲವ್ರಿಗೆ ಮಿಕ್ಸ್ಚರ್ ಆಗಿರುತ್ತೆ, ಕೆಲವರು ನೋಡೋದಕ್ಕೆ ಸೂಪರ್ ಆಗಿರ್ತಾರೆ, ಕೆಲವರು ಕುರೂಪಿಯಾಗಿರ್ತಾರೆ. ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಜನ್ಮ ನಮಗೆ ಸಿಕ್ಕಿದೆ, ಒಬ್ಬರದು ಇನ್ನೊಬ್ಬರ ಥರ ಜನ್ಮ ನಮಗೆ ಸಿಕ್ಕಿಲ್ಲ. ಸೊ ಈ ಒಂದು ಪಕ್ಷಪಾತ ಏನಕ್ಕೆ ಆಗ್ತಾ ಇದೆ? ಕರ್ಮ ಅದು ಸರ್, ಅವ್ರು ಮಾಡಿದ ಕರ್ಮ. ಏನಕ್ಕೆ ಆಗ್ತಾ ಇದೆ ಅಂದರೆ ನಮ್ಮ ಜೀವನ ಹುಟ್ಟಿನಿಂದ ಶುರು ಆಗಿಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ ಹುಟ್ಟಿನಿಂದ ಅದು ಶುರು ಆಗಿಲ್ಲ. ಆಗಿದ್ದಿದ್ರೆ ಎಲ್ಲರಿಗೂ ಒಂದೇ ಥರ ಇರ್ತಾ ಇತ್ತು. ಅದು ಯಾರ್ದು ಯಾರ ಥರನೂ ಇಲ್ಲ. ಸೊ ಅದರಿಂದ ಏನಿರಬೇಕು? ಪಾಸ್ಟ್ ಅನ್ನೋದು ಇರಲೇಬೇಕು. ಈ ಒಂದು ಸಿಂಪಲ್ ಲಾಜಿಕ್ಕಿಂದನೇ ನಾವು ತಿಳ್ಕೊಬೋದು. ಅದಿಲ್ಲ ಅಂದರೆ ನಾವೆಲ್ಲರೂ ಒಂದೇ ಥರ, ಒಂದೇ ಒಂದು ಫ್ಯಾಮಿಲಿ, ಒಂದೇ ಥರ ಇರುವಂಥ ಫ್ಯಾಮಿಲಿನಲ್ಲಿ ಎಲ್ಲರೂ ಒಂದೇ ಥರ ಇರುವಂಥ ಜ್ಞಾನವರಿತವಾಗಿ ಇರ್ತಾಯಿದ್ರು. ಇಷ್ಟೊಂದು ವೇರಿಯೇಷನ್ಸು ಇಡ್ತಾನೆ ಇರಲಿಲ್ಲ. ಅಂದರೆ ನಾನು ನನ್ನ ಬ್ಯಾಂಕಲ್ಲಿ ಎಷ್ಟು ದುಡ್ಡನ್ನು ಡಿಪಾಸಿಟ್ ಮಾಡಿದ್ದೀನೋ ಅಷ್ಟನ್ನು ನಾನು ಡ್ರಾ ಮಾಡಬಹುದು. ನಾನು 100 ರೂಪಾಯಿ ಇಟ್ಬಿಟ್ಟು 1 ಲಕ್ಷ ರೂಪಾಯಿದು ಚೆಕ್ ಎತ್ಕೊಂಡು ಕೊಟ್ಟರೆ ಕೊಡ್ತಾರಾ ಬ್ಯಾಂಕು? ಕೊಡಲ್ಲ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಕೆಲಸದ ಮೂಲಕ, ಅಂದರೆ ನಾವೇನೆಲ್ಲ ಒಂದು ಕರ್ಮಗಳನ್ನು ಮಾಡಿದ್ದೀವಿ ಅದರ ಮೂಲಕ ಮಾಡಿ ಏನು ಡಿಪಾಸಿಟ್ ಇಟ್ಟಿದ್ದೀವೋ ಅದರ ಪ್ರಕಾರ ನಮಗೆ ಜನ್ಮಗಳು ಈಗ ಸಿಕ್ಕಿದೆ. ಅದೇ ಡ್ರಾ ಆಗಿರೋದು. ಸೊ ಬೇರೆ ಯಾರ್ದೋ ಮನಿ ಡ್ರಾ ಆಗಿಲ್ಲ, ಇಲ್ಲಿ ನಮ್ಮದೇ ಮನಿ ಡ್ರಾ ಆಗಿರೋದು. ಸೊ ನಾವು ಇವಾಗ ಯಾವ ರೀತಿ ಇದ್ದೀವಿ, ಇದಕ್ಕೆ ನೀವು ಬೇರೆ ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ಇನ್ಕ್ಲೂಡಿಂಗ್ ನಿಮ್ಮ ತಂದೆ ತಾಯಿನೂ ಬ್ಲೇಮ್ ಮಾಡೋಂಗಿಲ್ಲ. ಯಾಕೇಳಿ? ಅವ್ರಿಗೆ ಅವರೇ ಬೇಕಾಗಿ. ನೀವೇ ಇಟ್ಟಿರೋದು ಡಿಪಾಸಿಟ್ ಇರೋದೇ ಅಷ್ಟು. ಆ ಡಿಪಾಸಿಟ್ ಇರೋದೇ ಅಷ್ಟು. ಅದಕ್ಕೆ ಈ ಥರ ದೇಹ ನಮಗೆ ಬಂದಿದೆ. ಸೊ ನಮ್ಮ ಜೀವನ ಹುಟ್ಟಿನಿಂದ ಶುರು ಆಗ್ತಾ ಇಲ್ಲ. ಯೂಶಲಿ ಆಮೇಲೆ ನಾವು ಸತ್ತಾಗ ಏನಂತ ಕರಿತೀವಿ ಹೇಳಿ? ಮಾತಾಡ್ಬೇಕಾದ್ರೆ ಏನಂತ ಹೇಳ್ತೀವಿ? ಯಾರೋ ಸತ್ತೋದ್ರು ಅಂತ ಹೇಳ್ತೀವಿ, ಇಲ್ಲ ಹೋಗ್ಬಿಟ್ಟ ಅಂತ ಹೇಳ್ತೀವಿ. ಹೌದು ತಾನೆ? ಆ ಮಾತಲ್ಲೇ ನಮ್ಮ ಹತ್ರ ಇದೆ. ಏನು? ಅವನು ಆ ದೇಹನೇ ಅಲ್ಲ, ಅವನು ಇನ್ನೆಲ್ಲಿಗೋ ಹೋದ. ನಾವು ಯೂಶಲಿ ಆಡೋವಂಥ ಮಾತಲ್ಲೇ ನಮ್ಮ ಹತ್ರ ಇದೆ. ಅವನು ಸತ್ತು ಹೋದ, ದೇಹ ಬಿಟ್ಟು ಹೋಗ್ಬಿಟ್ಟ. ಸೊ ಇಲ್ಲಿ ಅವನು ಇದ್ದ, ಆಮೇಲೆ ಅದನ್ನು ಬಿಟ್ಟು ಬೇರೆ ಕಡೆ ಹೋದ. ಇದರಿಂದನೇ ಗೊತ್ತಾಗುತ್ತೆ ಆ ಒಂದು ದೇಹ ನಾವು ಅಲ್ವೇ ಅಲ್ಲ ಅಂತ. ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಜೀವಂತವಾಗಿರೋಂಥ ಒಂದು ದೇಹ, ಈಗ ತಾನೇ ಪ್ರಾಣ ಬಿಟ್ಟಿರೋಂಥ ಒಂದು ದೇಹ, ಎರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ? ನೋಡೋಕ್ಕೆಲ್ಲ ಹಂಗೆ ಇರುತ್ತೆ ತಾನೆ? ಏನೋ ಡಿಫ್ರೆನ್ಸ್ ಇರುತ್ತಾ? ಯಾವ ಡಿಫ್ರೆನ್ಸ್ ಕಾಣಲ್ಲ, ಹಂಗೆ ಇರುತ್ತೆ ಎಲ್ಲ ನೋಡೋಕ್ಕೆ. ಅದೇ ಮುಖ, ಅದೇ ಕಣ್ಣು ಕಾಲು ಎಲ್ಲ ಇರುತ್ತೆ. ಆದರೆ ಒಂದಿರಲ್ಲ, ಏನದು? ಕಾನ್ಷಿಯಸ್ನೆಸ್ ಇರಲ್ಲ. ಅಂದರೆ ಚೈತನ್ಯ ಅನ್ನೋದು ಇರಲ್ಲ. ಆ ಚೈತನ್ಯ ಯಾರಿಂದ ಬರುತ್ತೆ? ಆ ದೇಹಕ್ಕೆ ಚೈತನ್ಯ ಯಾರಿಂದ ಬರುತ್ತೆ? ಆತ್ಮದಿಂದ ಬರುತ್ತೆ. ಅಂದರೆ ನಮ್ಮಿಂದ ಬರುತ್ತೆ. ನಾನು ಈ ದೇಹದಲ್ಲಿ ಇದ್ದರೆ ಈ ದೇಹ ಆಡುತ್ತೆ, ನಾನಿಲ್ಲ ಅಂದರೆ ಆಡಲ್ಲ. ಸೊ ನನಗೆ
ಇವೆಲ್ಲ ಆಡ್ಸೋದಕ್ಕೆ ಶಕ್ತಿ ತುಂಬೋದಕ್ಕೆ ಯಾರು ಇರ್ತಾರೆ ನನ್ನ ಜೊತೆಯಲ್ಲಿ? ಪರಮಾತ್ಮ ಇರ್ತಾನೆ. ನನ್ನ ಜೊತೆ ಯಾರು ಇರ್ತಾರೆ? ಪರಮಾತ್ಮ ಇರ್ತಾನೆ. ನಾವು ಯೂಶಲಿ ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಫ್ರೆಂಡ್ಶಿಪ್ಪು ಅದು ಇದು ಅಂತ. ನಮ್ಮ ನಿಜವಾದ ಫ್ರೆಂಡನ್ನೇ ನಾವು ಏನು ಮಾಡ್ತೀವಿ? ಯಾವಾಗಲೂ ಮರ್ತೋಗ್ತೀವಿ. ಒಂದು ರೀಸೆಂಟಾಗಿ ಒಂದು ಫೋಟೋ ನೋಡಿದ್ದೆ, ಸ್ಮಶಾನದಲ್ಲಿ ಒಂದು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದು ಹಾಕಿದರು. ಸೊ ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಯೂಶಲಿ ಸತ್ತಾಗ ಅಟ್ಲೀಸ್ಟು ಅವ್ರ ರಿಲೇಟಿವ್ಸ್ ಇವರೆಲ್ಲ ಅಲ್ಲಿವರೆಗೂ ಕರ್ಕೊಂಡೋಗಿ ಬರ್ತಾರಲ್ಲ, ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಆದರೆ ಇದರ ನಂತರದ ಪ್ರಯಾಣದಲ್ಲಿ ನೀವ್ಯಾರೂ ನನ್ನ ಜೊತೆ ಬರಲ್ಲ. ನನ್ನ ಜೊತೆ ಯಾರು ಬರ್ತಾರೆ? ನಾನು ಮಾಡಿದ್ದೀನಲ್ಲ, ಪುಣ್ಯದ ಫಲ ಪಾಪದ ಫಲ ಅದು ಮಾತ್ರ ನನ್ನ ಜೊತೆ ಬರುತ್ತೆ. ಇನ್ನೊಬ್ರು ನನ್ನ ಜೊತೆ ಇರ್ತಾರೆ. ಯಾರದು? ಭಗವಂತ ಇರ್ತಾನೆ. ಪರಮಾತ್ಮನಾಗಿ ನಮ್ಮ ಜೊತೆ ಇರ್ತಾನೆ. ನಾವು ನಾಯಿ ಹಂದಿ ಜನ್ಮಕ್ಕೆ ಹೋದ್ರೂ ನಮ್ಮ ಜೊತೆ ಇರ್ತಾನೆ. ಅವನನ್ನೇ ನಾವೇನು ಮಾಡ್ತೀವಿ? ಮರ್ತೋಗ್ತೀವಿ. ಹುಟ್ಟದಾಗಿಂದ ಯಾರನ್ನ ಮರೆಯೋದಕ್ಕೆ ಇಷ್ಟಪಡ್ತೀವಿ? ಅವನನ್ನೇ ಇಷ್ಟಪಡೋದು ಮರೆಯೋದಕ್ಕೆ. ಯಾರು ನನಗೆ ಜನ್ಮಗಳು ನನ್ನ ಜೊತೆನೇ ಬರ್ತಾನೆ, ಎಂಥ ಪರಿಸ್ಥಿತಿ ಇದ್ದರೂ ನನ್ನ ಜೊತೆಲೇ ಇರ್ತಾನೆ, ನಾನು ಯೂಶಲಿ ಅವನನ್ನೇ ಮರ್ತೋಗ್ತೀನಿ. ಸೊ ಜೀವಂತ ದೇಹ ಸತ್ತ ದೇಹದಕ್ಕೆ ಇರೋವಂಥ ಡಿಫ್ರೆನ್ಸ್ನ ನೋಡಿಕೊಂಡ್ರೆ, ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸೇ ನಾವು. ಆ ಡಿಫ್ರೆನ್ಸ್ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಹೇಳಿ? ನಮ್ಮ ಶಾಸ್ತ್ರದಲ್ಲಿ ಅದನ್ನು ಹೇಳಿದೆ. ನನ್ನ ಕೂದಲಿನ ತುದಿನ ನಾವೇನು ಮಾಡಬೇಕು? 10,000 ಟೈಮ್ಸು ಪಾಟ್ಗೊಂಡಾಗ ಮಾಡಬೇಕು. ಆವಾಗ ಏನು ಉಳಿಯುತ್ತಲ್ಲ ಅಷ್ಟು ನನ್ನ ಒಂದು ಸೈಜು, ಆತ್ಮದ ಒಂದು ಸೈಜು. ಸೊ ಅದು ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಅಂದರೆ ನನಗೆ ಕಾಣಿಸಲ್ಲ. ಅಷ್ಟೊಂದು ಸ್ಮಾಲ್ ಮೈನ್ಯೂಟ್ ಆಗಿರೋಂಥ ಒಂದು ಸ್ಪಾರ್ಕು ಇಡೀ ದೇಹನ ಅದೇನು ಮಾಡುತ್ತೆ? ನಡೆಸುತ್ತೆ. ಅದರಿಂದನೇ ಎಲ್ಲನೂ ನಡೆಯುತ್ತೆ. ಅದು ಒಂದು ಇರುವೆ ದೇಹ ಆಗಿರ್ಬೋದು ಅಥವಾ ಒಂದು ಆನೆ ದೇಹ ಆಗಿರ್ಬೋದು. ಎಲ್ಲ ದೇಹದಲ್ಲಿ ಇರೋದು ಆ ಒಂದು ಮೈನ್ಯೂಟ್ ಆಗಿರೋ ಸ್ಪಾರ್ಕೇನೆ. ಆನೆ ದೇಹದಲ್ಲಿ ಇಷ್ಟಪ್ಪ ಇದೆ, ನಮ್ಮ ದೇಹದಲ್ಲಿ ಇಷ್ಟಿದೆ ಅಂತಲ್ಲ. ಎಲ್ಲ ದೇಹದಲ್ಲಿರೋದು ಅದೇ ಸೈಜ್ ಇರೋವಂಥ ಆತ್ಮನೇ. ಅದೇನು ಮಾಡ್ತಾ ಇದೆ? ಈ ಒಂದು ದೇಹವನ್ನು ನಡೆಸ್ತಾ ಇದೆ. ಯಾವ ರೀತಿ ನಡೆಸ್ತಾ ಇದೆ? ನಾವು ಒಬ್ಬ ಡ್ರೈವರು ಕಾರಲ್ಲಿ ಕೂತ್ಕೊಳ್ತಾನೆ, ಸ್ಟಾರ್ಟ್ ಮಾಡ್ತಾನೆ, ಕಾರ್ ತಗೊಂಡು ಮುಂದಕ್ಕೆ ಹೋಗ್ತಾನೆ. ನಾವೆಲ್ಲರೂ ಯೂಶಲಿ ಎಷ್ಟೊಂದು ಕವಿತೆಗಳನ್ನೆಲ್ಲ ಕೇಳಿರಬೇಕು. ನಮ್ಮ ಜೀವನನೇ ಒಂದು ಪ್ರಯಾಣ, ಹೌದು ತಾನೆ? ಈ ಪ್ರಯಾಣದಲ್ಲಿ ಎಷ್ಟೊಂದು ಜನ ನಮ್ಮ ಜೊತೆ ಬರ್ತಾರೆ, ಎಷ್ಟೊಂದು ಜನ ಬಿಟ್ಟು ಹೋಗ್ತಾರೆ. ಆದರೆ ಪ್ರಯಾಣ ಮಾತ್ರ ಮುಂದುವರಿತಾನೆ ಇರಬೇಕು ಅಂತ ಕವಿತೆಗಳನ್ನು ಆಡ್ತೀವಿ. ಇದು ಆ್ಯಕ್ಚುಲಿ ಇದು ಪ್ರಯಾಣನೇ, ಜರ್ನಿನೇ. ಈ ಜರ್ನಿನಲ್ಲಿ ನಾನೇ ಪ್ರಯಾಣ ಮಾಡ್ತಾ ಇದ್ದೀನಿ. ಪ್ರಯಾಣ ಮಾಡೋದಕ್ಕೆ ಏನು ಬೇಕು? ಯಾವಾಗಲೂ ಒಂದು ವಾಹನ ಅನ್ನೋದು ಬೇಕು, ಒಂದು ವೆಹಿಕಲ್ ಅನ್ನೋದು ಬೇಕು ತಾನೆ. ಆ ಒಂದು ವೆಹಿಕಲ್ಲೇ ಈ ದೇಹ. ಸೊ ಜೀವಾತ್ಮ ಏನು ಮಾಡ್ತಾ ಇದ್ದಾನೆ? ಈ ಒಂದು ವೆಹಿಕಲಲ್ಲಿ ಕುತ್ಕೊಳ್ತಾ ಇದ್ದಾನೆ, ಕುತ್ಕೊಂಡು ಪ್ರಯಾಣನ ಮಾಡ್ತಾ ಇದ್ದಾನೆ. ನಾನು ಈ ವೆಹಿಕಲ್ಲು ಅಲ್ಲ. ನಾವು ತಿಳ್ಕೊಬೇಕಾಗಿರೋದು ಮೊದಲೇನೇನು? ಗರುಡ ಕೋಳಿ ಅಲ್ಲ. ನಾನು ಈ ವೆಹಿಕಲ್ ಅಲ್ಲ. ವೆಹಿಕಲಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನ ವೆಹಿಕಲ್ಲು ಯಾವುದೋ ಹಳೆ ಕಾಲದ ಸೈಕಲ್ ಆಗಿದೆ ಅಂದ ತಕ್ಷಣ ನಾನು ಸೈಕಲ್ಗೆ ಸೀಮಿತವಾಗಿರೋಂಥ ಒಬ್ಬ ಜೀವಾತ್ಮ ಅಲ್ಲ. ಇಲ್ಲ, ನನ್ನ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ ಅಂದ ತಕ್ಷಣ ಆ ಥರ ಇರೋವಂಥ ಇವನು ಅಲ್ಲ. ನಾವೆಲ್ಲರೂ ಈಕ್ವಲ್ ಆಗಿರೋಂತಹ ಸಚ್ಚಿದಾನಂದ ಸ್ವರೂಪದಲ್ಲಿರುವಂತಹ ಜೀವಾತ್ಮರೇನೆ ಪ್ರತಿಯೊಬ್ಬರೂ. ಯಾಕೇಳಿ? ಭಗವಂತನೇ, ಕೃಷ್ಣನೇ ಹೇಳ್ತಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಅಂದರೆ ಭಗವಂತನ ಒಂದು ಅಂಶನೇ ನಾವು, ನಮ್ಮ ಎಲ್ಲ ಜೀವಾತ್ಮರು ಆಗಿರೋದು. ಭಗವಂತ ಯಾವ ರೂಪದಲ್ಲಿದ್ದಾರೆ? ಸಚ್ಚಿದಾನಂದ ರೂಪದಲ್ಲಿ ಇದ್ದಾರೆ. ಅಂದರೆ ಏನು ಹೇಳಿ? ಅಲ್ಲಿ 3 ಪದಗಳಿದೆ. ಒಂದು ಸತ್, ಚಿತ್, ಆನಂದ. ಸತ್ ಅಂದರೆ ಏನು?
ಸತ್ ಅಂದ್ರೆ ಏನು? ಶಾಶ್ವತವಾಗಿರುವಂಥದ್ದು. ಚಿತ್ ಅಂದರೆ ಸಂಪೂರ್ಣವಾಗಿ ಜ್ಞಾನ ಇರುವಂಥವ್ರು. ಆನಂದ ಅಂದರೆ ಸಂತೋಷಕ್ಕೂ ಆನಂದಕ್ಕೂ ಡಿಫ್ರೆನ್ಸ್ ಇದೆ. ನಮಗೆ ಸಂತೋಷ ಆಗಬೇಕು ಅಂದರೆ ಹೊರಗಡೆಯಿಂದ ನಮಗೆ ಏನಾದರೂ ಹಾಕಿದ್ರೆ ಸಂತೋಷ ಆಗುತ್ತೆ, ಏನಾದರೂ ನೋಡಿದ್ರೆ ಸಂತೋಷ ಆಗುತ್ತೆ, ತಿಂದರೆ ಸಂತೋಷ ಆಗುತ್ತೆ. ಆನಂದ ಎಲ್ಲಿಂದ ಆಗುತ್ತೆ? ಒಳಗಡೆಯಿಂದ ಆಗುತ್ತೆ. ಆನಂದನ ನನಗೆ ನಾನೇ ಆನಂದ ಆಗ್ತೀನಿ. ನನಗೆ ಯಾರೋ ತಿನ್ಸೋದ್ರಿಂದ ನಾನು ಆನಂದ ಆಗಲ್ಲ. ಸಂತ ಎಟರ್ನಲ್ ಆಗಿರೋಂಥ ಆನಂದ ಸ್ವರೂಪದಲ್ಲಿರೋವಂಥವನು ಈ ಜೀವಾತ್ಮ ಅಂತ. ಅಂದರೆ ಯಾವಾಗಲೂ ಶಾಶ್ವತವಾಗಿರೋವಂಥವನು, ಕಂಪ್ಲೀಟಾಗಿ ನಾಲೆಜಬಲ್ ಆಗಿರೋವಂಥವನು, ಕಂಪ್ಲೀಟಾಗಿ ಬ್ಲಿಸ್ಫುಲ್ ಆಗಿ ಅಂದರೆ ಆನಂದಮಯವಾಗಿರುವಂಥ ಒಬ್ಬ ಜೀವಾತ್ಮ ಯಾವುದೋ ಒಂದು ದೇಹದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಆ ಗರುಡ ಮರಿ ಥರ ತನ್ನನ್ನು ತಾನು ಕೋಳಿ ಅಂದ್ಕೊಳ್ಳುತ್ತೆ. ಕೋಳಿ ಅಂದ್ಕೊಂಡು ಏನು ಮಾಡುತ್ತೆ? ಅದು ಆಕಾಶದಲ್ಲಿ ಹಾರೋದನ್ನು ಮರ್ತೋಗಿ ಏನು ಮಾಡುತ್ತೆ? ನೆಲದಲ್ಲೇ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ತಿಪ್ಪೆನಲ್ಲೇ ಹಾಯ್ಕೊಂಡು ತಿನ್ನೋದಕ್ಕೆ ಶುರು ಮಾಡುತ್ತೆ. ಇದು ನಮ್ಮೆಲ್ಲರ ಪರಿಸ್ಥಿತಿ. ಸೊ ನಾನು ನೀವೆಲ್ಲ ಏನು ಮಾಡ್ತಾ ಇದ್ದೀವಿ? ಇದೇ ರೀತಿ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಶಾಶ್ವತವಾಗಿರುವಂಥವ್ರು. ನಮ್ಮಲ್ಲಿ ಈ ಒಂದು ತಾಟೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಏನು ಮಾಡ್ತೀವಿ? ನನ್ನ ಜೀವನ ಇರೋದೇ ಇಷ್ಟು ಬಿಡೋದು, ಇಷ್ಟಕ್ಕೆ ನಾನು ಪ್ಲ್ಯಾನ್ ಮಾಡಿದ್ರೆ ಆಯಿತು, ಆಲ್ರೆಡಿ ಇಷ್ಟು ಮುಗಿದೋಗಿದೆ, ಇನ್ನಿರೋದು ಇಷ್ಟು ಇರ್ತೀನಿ ನಾನು, ಅಷ್ಟಕ್ಕೆ ಎಷ್ಟು ಬೇಕೋ ಮಾಡಿದ್ರೆ ಆಯಿತು. ಸೊ ಈ ರೀತಿ ನಾವು ಜೀವನನ ಮಾಡ್ತಾಯಿದ್ದೀವಿ. ನನ್ನ ಜೀವನ ಅಷ್ಟಿಲ್ಲ. ನಾವು ಯಾವುದೇ ವಯಸ್ಸಲ್ಲಿರ್ಬೋದು, ಚಿಕ್ಕ ಮಗು ಆಗಿರ್ಬೋದು, ಇಲ್ಲ ಯೌವನದಲ್ಲಿರುವಂಥ ಹುಡುಗರಾಗಿರ್ಬೋದು, ಇಲ್ಲ ವಯಸ್ಸಾಗಿರೋರಾಗಿರ್ಬೋದು, ಅದು ಇನ್ನು ಸ್ವಲ್ಪ ದಿನದಲ್ಲಿ ಮುಗಿಯುವಂಥದ್ದಲ್ಲ. ಅದು ನಾವೆಲ್ಲರೂ ಶಾಶ್ವತವಾಗಿರುವಂಥವರು, ಇನ್ಫೈನೈಟ್ ಅಂತೀವಲ್ಲ, ಇನ್ಫೈನೈಟ್ ಆಗಿ ಜೀವಿಸುವಂಥವರು ಈ ಒಂದು ಜೀವಾತ್ಮ. ಸೊ ನಮ್ಮ ಒಂದು ಮನೋ ಪರಿಸ್ಥಿತಿ ಏನಾಗೋಗಿದೆ ನೋಡಿ, ಈ ದೇಹಕ್ಕೆ ನಾವು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾನು ಇಷ್ಟೇ, ನಾನು ಕೋಳಿನೇ, ನನಗೆ ಹಿಂಗೆ ನಡ್ಕೊಂಡು ಹೋಗೋದೇ ಬರೋದು, ನನಗೆ ತಿನ್ನೋದಕ್ಕೆ ತಿಪ್ಪೆಗೆ ಹೋಗಬೇಕು, ನಾನು ಆಕಾಶದಲ್ಲಿ ಹಾರೋದಕ್ಕೆ ನನಗೆ ಬರೋದೇ ಇಲ್ಲ ಅಂತ ಲಿಮಿಟೇಷನ್ಗಳನ್ನ ಹಾಕ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ? ಜೀವನನ ಮಾಡ್ತಾಯಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಹೇಳಿ? ನಾನು ಇದೇ ಅಂದ್ಕೊಂಡು ಜೀವನ ಮಾಡೋದ್ರಿಂದ ಏನಾಗುತ್ತೆ? ಈ ಸಮಾಜದಲ್ಲಿ ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಲ್ಲ, ಎಲ್ಲ ಪ್ರಾಬ್ಲಮ್ಸು ಇದಕ್ಕೆ ಮೂಲ ಕಾರಣನೇ ಇದು. ಯಾಕೆ ಹೇಳಿ? ಇರೋದು ಇಷ್ಟು ದಿನ, ಇದ್ದಷ್ಟು ದಿನ ಏನು ಮಾಡೋ? ಎಂಜಾಯ್ ಮಾಡು. ಇಂಥ ಒಂದು ಕೆಟ್ಟ ಮನೋಭಾವ ನಮ್ಮಲ್ಲಿ ಬರ್ತಾ ಇರೋದ್ರಿಂದ, ಇನ್ನೊಬ್ರಿಗೆ ತಲೆ ಹೊಡೆದ್ರೂ ಪರವಾಗಿಲ್ಲ, ನನ್ನ ದುಡ್ಡು ತಗೋ, ನೀನು ಮಜಾ ಮಾಡು ಅಷ್ಟೇ. ಇನ್ನೊಬ್ರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ, ನೀನು ಚೆನ್ನಾಗಿರೋದು ನೋಡ್ಕೊ. ಏನಕ್ಕೆ? ನಾನಿರೋದು ಇಷ್ಟೇ, ಎಲ್ಲರೂ ಹೇಳೋದು ಇಷ್ಟೇ, ನಾನು ಬಾಳೋದು ಇಷ್ಟೇ, ಜೀವನ ಇರೋದು, ಇದಕ್ಕೆ ಯಾಕೆ ಒದ್ದಾಡಬೇಕು? ಏನು ಮಾಡಿದ್ರೂ ನಡೆಯುತ್ತೆ, ಹೆಂಗಿದ್ರೂ ನಡೆಯುತ್ತೆ. ಸೊ ಇಂಥ ಒಂದು ಮನೋಭಾವನ ನಾವು ಬೆಳೆಸ್ಕೊಂಡು ಜೀವನನ ಮಾಡ್ತಾಯಿದ್ದೀವಿ. ಏನು ಮಾಡಿದ್ರೂ ನಡೆಯಲ್ಲ, ಹೆಂಗೆಂಗೋ ಇದ್ರೂ ನಡೆಯಲ್ಲ, ಅದು ಯಾವತ್ತೂ ನಡೆಯಲ್ಲ. ಅದಕ್ಕೇ ಪ್ರತಿಯೊಬ್ಬರಿಗೂ ರಿವರ್ಸು ಒದೆಗಳು ಬಿದ್ದೇ ಬೀಳುತ್ತೆ. ನಾವೆಷ್ಟೇ ಮೆರೆಯೋದಕ್ಕೆ ಹೋದ್ರೂ, ಅವನು ಅಂಬಾನಿ ಆಗಿರ್ಬೋದು, ಅವನ ಕಣ್ಣಲ್ಲೂ ನೀರು ಬಂದೇ ಬರುತ್ತೆ. ಅವನು ಕೈ ಮುಕ್ಕೊಂಡು ದೇವ್ರ ಮುಂದೆ ನಿಂತ್ಕೊತಾನೆ. ನಮ್ಮ ಜೀವನ ಇಷ್ಟಲ್ಲ, ನಮ್ಮ ಜೀವನ ಇನ್ಫೈನೈಟ್ ಆಗಿದೆ. ನಮ್ಗೆ ಏನೂ ಗೊತ್ತಿಲ್ಲದಿರೋವಂತಹ ಕೋಳಿನೂ ಅಲ್ಲ. ನಮಗೆ ಭಗವಂತ ಎಲ್ಲ ಜ್ಞಾನವನ್ನು ತುಂಬಿಸಿ ಕೊಟ್ಟಿದ್ದಾನೆ. ನಾವು ಯಾವಾಗಲೂ ದುಃಖದಲ್ಲೇ ಒದ್ದಾಡಿಕೊಂಡು ಜೀವನ ಮಾಡೋವಂಥ ಜನ್ಮನೂ ನಮ್ದಲ್ಲ. ಯಾವಾಗಲೂ ಖುಷಿಯಿಂದ ಇರಬೇಕಾಗಿರೋರು. ಅದಕ್ಕೋಸ್ಕರ ನಾವು ಪ್ರತಿದಿನ ನಾವೇನು ಮಾಡ್ತಾ ಇರ್ತೀವಿ? ಖುಷಿಯಾಗಿರೋದನ್ನೇ ಹಂಬಲಿಸ್ತಾ ಇರ್ತೀವಿ. ಯಾಕೇಳಿ? ದಟ್ ಈಸ್ ಮೈ ಒರಿಜಿನಲ್ ನೇಚರ್. ನಾನು ಖುಷಿನ ಇಷ್ಟಪಡ್ತಾ ಇರ್ತೀನಿ. ಏನಕ್ಕೆ ಹೇಳಿ? ನನ್ನ ನೇಚರೇ ಅದು. ನಾನು ಯಾವಾಗ ಬೇರೆ ಒಂದು ಪರಿಸ್ಥಿತಿನಲ್ಲಿ ಕಷ್ಟದಲ್ಲಿ ಇಡ್ತೀನಿ, ಅವಾಗ ಏನಾಗುತ್ತೆ ಹೇಳಿ? ನನ್ನ ಒರಿಜಿನಲ್ ನೇಚರೇ ನನಗೆ ನೆನಪು ಬರೋದು. ನಾವು ಯಾವಾಗಲೂ ಖುಷಿಯಾಗಿ ಆನಂದವಾಗಿರುವಂಥ ಒಂದು ಜೀವನ ನಮ್ಮದು.
ನಾವು ಅದನ್ನೆಲ್ಲ ಮರೆತು ಏನು ಮಾಡಿದ್ದೀವಿ, ನಮ್ಮ ಈ ದೇಹಕ್ಕೆ ಸೀಮಿತವಾಗಿರುವಂಥ ಒಂದು ಜೀವನನ ಮಾಡ್ತಾ ಇದ್ದೀವಿ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋವಂಥ ಮೊದಲನೇ ಪಾಠನೇ ಇದು, ನಾನು ಈ ದೇಹ ಅಲ್ಲ, ನಾನು ಜೀವಾತ್ಮ. ಕೃಷ್ಣ ಏನು ಹೇಳ್ತಾರೆ, ಮೊದಲೇ ಬಾಯಿ ಬಿಟ್ಟಿದ ತಕ್ಷಣ ಶ್ಲೋಕ ಹೇಳೋದು, ನತ್ವೇವಾಹಂ ಜಾತುನಾಸಂ ನತ್ವಂ ನೇವೇ ಜನಾಧಿಪ. ನೀನು ಅನ್ಕೊಂಡ್ಬಿಟ್ಟಿದ್ಯಾ, ನೀನು ಇವಾಗ ನೀನು ಕೊಂದುಬಿಟ್ರೆ ನಿಮ್ಮ ತಾತ ಇವರೆಲ್ಲ ನಾನು ನಾಶ ಆಗಿಬಿಡ್ತಾರೆ ಅಂತ, ನೀನು ಸಾಯಿಸೋದ್ರಿಂದ ಬಾಣ ಬಿಡೋದ್ರಿಂದ ಅವರೆಲ್ಲ ಹೋಗ್ಬಿಡ್ತಾರೆ ಅಂತ. ಆದರೆ ನೀನು ಮತ್ತು ಇಲ್ಲಿರೋರೆಲ್ಲ ಹಿಂದೇನೂ ಇದ್ರು, ಈಗಲ ಇದ್ದೀರ, ಮುಂದೇನೂ ಸಹ ಇರ್ತೀರ. ಆಮೇಲೆ ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮೂಹ್ಯತೆ. ಅಂದರೆ ಒಂದು ಜೀವಾತ್ಮ ಯಾವ ರೀತಿ ಬಾಲ್ಯದಿಂದ ಯೌವನಕ್ಕೆ ಬರುತ್ತೆ, ಯೌವನದಿಂದ ಮುಪ್ಪಿಗೆ ಬರುತ್ತೆ. ಹೌದು ತಾನೆ? ನಮ್ಮ ಕಣ್ಮುಂದೆನೇ ಆಗುತ್ತೆ ಅದು. ಚಿಕ್ಕ ಮಕ್ಕಳಿರ್ತಾರೆ, ಹುಡ್ತಾರೆ, ದೊಡ್ಡವ್ರು ಆಗ್ತಾ ಹೋಗ್ತಾರೆ, ಆಮೇಲೆ ವಯಸ್ಸು ಆಗುತ್ತೆ. ಬರೀ ಅಷ್ಟನ್ನೇ ನಾವು ನೋಡ್ತೀವಿ. ಕೃಷ್ಣ ಏನು ಹೇಳ್ತಾ ಇದ್ದಾರೆ, ವಯಸ್ಸಾದಮೇಲೆ ಏನು ಮಾಡ್ತೀವಿ ನಾವು, ಆ ಒಂದು ಜೀವಾತ್ಮ ಆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೂ ಸಹ ಹೋಗುತ್ತೆ ಅಂತ ಡೈರೆಕ್ಟಾಗಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನೊಂದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ. ಅಂದರೆ ನಾವು ಯಾವ ರೀತಿ ಹಳೆ ಬಟ್ಟೆಗಳನ್ನು, ಯಾವುದನ್ನ ಬಟ್ಟೆ ಹಳೆದಾದ್ರೆ ಏನು ಮಾಡ್ತೀವಿ, ತೆಗೆದಾಕಿ ಹೊಸದನ್ನು ಹಾಕ್ಕೊಳ್ತೀವಿ. ಅದೇ ರೀತಿ ಈ ಒಂದು ಜೀವಾತ್ಮ ಹಳೇದಾಗಿರುವಂಥ ಒಂದು ಈ ಗಾಡಿನ ಬಿಟ್ಟು ಹೊಸ ಗಾಡಿಗೆ ಅದು ಹೋಗುತ್ತೆ. ಸೊ ಇದರಿಂದ ನಾವು ಯಾರೂ ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ನನ್ನ ಹತ್ರ ಸೈಕಲ್ ಇದೆ, ಮಾರನೇ ದಿನ ಬೈಕ್ ಬರುತ್ತೆ, ಇಲ್ಲ ಕಾರ್ ಬರುತ್ತೆ, ಇಲ್ಲ ಏರೋಪ್ಲೇನೇ ಬರುತ್ತೆ. ನಾವು ಯಾವ ರೀತಿ ಕೆಲಸನ ಮಾಡ್ತೀವೋ ಅಂಥ ಒಂದು ವೆಹಿಕಲ್ ನಮಗೆ ಸಿಕ್ಕತ್ತೆ. ಆ ವೆಹಿಕಲಲ್ಲಿ ನಾವು ಕುತ್ಕೊಂಡು ಏನು ಮಾಡ್ತೀವಿ, ಪ್ರಯಾಣನ ಮಾಡ್ತಾ ಇರ್ತೀವಿ. ಅದು ಯಾವತ್ತೂ ನಿಲ್ಲಲ್ಲ. ಕೃಷ್ಣ ಹೇಳಿರೋಂಥ ಈ ಕಾನ್ಸೆಪ್ಟನ್ನ ನೋಡಿ, ಅದು ಯಾವತ್ತೂ ಸ್ಟಾಪು ಆಗಲ್ಲ. ನಮ್ಗೆ ಯಾವತ್ತೂ ಫುಲ್ ಸ್ಟಾಪ್ ಅನ್ನೋದು ಇಲ್ಲ. ನಮಗೆಲ್ಲ ಇರೋದೇನೋ ಕಾಮನೇ. ಈ ದೇಹ ಆದಮೇಲೆ ಒಂದು ಕಾಮ, ನೆಕ್ಸ್ಟ್ ಕಾಮ, ನೆಕ್ಸ್ಟ್ ಕಾಮ, ನೆಕ್ಸ್ಟ್. ಸೊ ಈ ರೀತಿ ಎಷ್ಟು ಜನ್ಮ ಆಗಿರ್ಬೋದು? 84. ಅಲ್ಲ, ಈಗ ನಾವು ಎಷ್ಟು ಜನ್ಮ ಆಗಿರ್ಬೋದು, ತಗೊಂಬಂದಿರ್ಬೋದು ಇಲ್ಲಿಗೆ? ಅಸಂಖ್ಯ ಜನ್ಮಗಳನ್ನು ನಾವು ತಗೊಂಬಂದಿದ್ದೀವಿ. ಎಷ್ಟು ಜನ್ಮಗಳನ್ನು ತಗೊಂಬಂದಿದ್ದೀವಿ ಅನ್ನೋದು ನಮ್ಗೆ ಯಾರಿಗೂ ಲೆಕ್ಕನೇ ಇಲ್ಲ. ಅಷ್ಟೊಂದು ತಗೊಂಬಂದಿದ್ದೀವಿ. ತಗೊಂಬಂದ ಪ್ರತಿಯೊಂದು ಜನ್ಮದಲ್ಲೂ ನಾವು ಏನು ಅನ್ಕೊತಾ ಇದ್ದೀವಿ, ನಾನು ಕೋಳಿನೇ, ನಾನು ನೆಲದಲ್ಲೇ ನಡ್ಕೊಂಡು ಹೋಗೋದಕ್ಕೆ ನನಗೆ ಬರೋದು, ತಿನ್ನಬೇಕು ಅಂದರೆ ತಿಪ್ಪೆಲೆ ಹಾಯ್ಕೊಂಡು ತಿನ್ನಬೇಕು ಅಷ್ಟೇ ಅಂದ್ಕೊಂಡೇ ಜೀವನನ ಮಾಡ್ತೀವಿ, ದೇಹನ ಬಿಟ್ಟು ಹೋಗ್ತೀವಿ. ಸೊ ನಾವು ಯಾರು ಅನ್ನೋಂಥ ಪರಿಚಯನ ನಮಗೆ ಯಾರು ಮಾಡಿಕೊಡ್ತಾರೆ? ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿಕೊಡ್ತಾ ಇದ್ದಾರೆ. ನಾನು ಈ ದೇಹನೇ ಅಲ್ಲ. ಒಂದು ಸಾರಿ ಈ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನಿದ್ದೆ ಮಾಡ್ಬೇಕಾದ್ರೆ ಯೂಶ್ವಲಿ ಸಡನ್ನಾಗಿ ನಿದ್ದೆ ಬರಲ್ಲ ತಾನೆ, ಅವಾಗ ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ, ನಾನು ಈ ದೇಹನೇ ಅಲ್ಲ ಅಂದಮೇಲೆ ನನ್ನ ಜೀವನನ ಯಾವ ರೀತಿ ನಾನು ಮಾಡಬೇಕು ಅಂತ. ನಾನು ಯಾವಾಗಲೂ ಎಟರ್ನಲ್ ಆಗಿರೋವಂಥ ಒಂದು ಜೀವಾತ್ಮ ಆದಮೇಲೆ ನನಗೆ ಯಾವ್ದು ಇವೆಲ್ಲ ಬೌಂಡ್ರಿಗಳನ್ನ ಹಾಕ್ಕೊಂಡು ಯಾವ ರೀತಿ ನಾನು ಜೀವನ ಮಾಡ್ತಾಯಿದ್ದೀನಿ. ಈ ದೇಹ ಅಂತ, ಈ ದೇವ ಜೊತೆ ಇರೋಂಥ ಸಂಸಾರ ಅಂತ, ಇಲ್ಲಿ ಇದ್ದೀನಿ, ನನಗೆ ಇದೇ ಇಷ್ಟ, ಇದನ್ನು ತಿಂದ್ರೇ ಇಷ್ಟ, ಇದು ಕಷ್ಟ, ಕೂತ್ಕೊಂಡ್ರೆ ಕಷ್ಟ, ನಿಂತ್ಕೊಂಡ್ರೆ ಇಷ್ಟ, ನನ್ನ ಇದು ಕಷ್ಟಗಳು, ಇದು ನನ್ನ ಇಷ್ಟಗಳು, ಬರೀ ಎಲ್ಲ ನನ್ನ ಚೌಕಟ್ಟಲ್ಲೇ ಹಾಕ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಇಷ್ಟೇ ಅಂದ್ಕೊಂಡು ಜೀವನನ ಮಾಡ್ತಾಯಿದ್ದೀನಿ. ಕೃಷ್ಣ ಹೇಳಿರೋದನ್ನು ಒಂದೇ ಒಂದು ಸತಿ ಯೋಚನೆ ಮಾಡಿಬಿಟ್ಟು, ನಾನು ಕೋಳಿನೇ ಅಲ್ಲ, ಆಕಾಶದಲ್ಲಿ ಹಾರಾಡೋ ಗರುಡ ಅಂತ ಒಂದು ಸತಿ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನನೇ ಬೇರೆ ಥರ ಇರುತ್ತೆ. ಅವಾಗ ಯಾರಿಗೂ ಮೋಸನೇ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಮೋಸ ಮಾಡೋದಂದ್ರೆ ಏನು ಹೇಳಿ, ವಿಡ್ರಾ ಮಾಡಿ ಅವನು ಕೊಡೋದು ಅಂತ. ಅದು ನಮಗೆ ಗೊತ್ತಾಗಲ್ಲ. ಅದು
ಯೂಶಲಿ ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀರಾ, 1 ಕೋಟಿ ರೂಪಾಯಿನ ವಿಡ್ರಾ ಮಾಡಿಬಿಟ್ಟು ನೀವು ಮೋಸ ಮಾಡಿದ್ದೀರಾ ಅಂದರೆ ಏನು ಗೊತ್ತಾ, ಆ 1 ಕೋಟಿ ರೂಪಾಯಿನ ಅವನು ಕೊಟ್ಟಿದ್ದೀರಾ ಅಂತ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕಡಿಮೆ ಆಯಿತು ಅಂತ. ಯಾವಾಗ ಈ ಒಂದು ಜ್ಞಾನ ನಮ್ಮ ಸನಾತನ ಧರ್ಮದಿಂದ, ಈ ಒಂದು ಭಗವದ್ಗೀತೆಯಿಂದ ಬರುತ್ತೆ, ಆವಾಗ ಯಾರು ಯಾರಿಗೂ ಮೋಸ ಮಾಡಲ್ಲ, ಯಾರು ಯಾರಿಗೂ ದುಃಖದಲ್ಲಿ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಜೀವನ ಮಾಡಲ್ಲ, ನನಗೇನೂ ಗೊತ್ತಿಲ್ಲ ಅಂತನೋ ಜೀವನ ಮಾಡಲ್ಲ. ಎಲ್ಲರ ಕೈಗೆ ಬರಬೇಕಾಗಿರೋದು ಬರೀ ಭಗವದ್ಗೀತೆ ಬರಬೇಕಷ್ಟೇ. ಇದನ್ನು ತಿಳ್ಕೋಬೇಕು. ತಿಳ್ಕೊಂಡ್ರೆ ನಮ್ಮ ಲೈಫ್ ಏನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ, ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಇದೇ ಮೊದಲನೇ ಲೆಸನ್ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಕೊಡ್ತಾ ಇರೋದು. ಇದರಲ್ಲಿ ಇನ್ನು ಸ್ವಲ್ಪ ತಿಳ್ಕೋಬೇಕು ಅಂದರೆ, ಸೊ ಆತ್ಮ ಎಲ್ಲಿರ್ತಾನೆ, ಹೃದಯದ ಭಾಗದಲ್ಲಿ ಅವನು ವಾಸ ಮಾಡ್ತಾನೆ. ಸೊ ಆತ್ಮದ ಜೊತೆ ಯಾರಿರ್ತಾರೆ, ಪರಮಾತ್ಮ ಇರ್ತಾನೆ. ಆತ್ಮ ಎಲ್ಲ ಆ್ಯಕ್ಷನು ಮಾಡ್ತಾ ಇರ್ತಾನೆ, ಪರಮಾತ್ಮ ಏನು ನೋಡ್ತಾ ಇರ್ತಾನೆ, ಉಪದೃಷ್ಟ ಮತ್ತು ಹನುಮಂತ. ಒಬ್ಬ ಎಲ್ಲ ಆಕ್ಟಿವಿಟಿ ಮಾಡ್ತಾ ಇದ್ರೆ, ಇನ್ನೊಬ್ಬ ಏನು ಮಾಡ್ತಾ ಇರ್ತಾರೆ, ವಿಟ್ನೆಸ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅಷ್ಟೇ. ಅವನು ಕೂಗಿ ಕರೆದಾಗ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂದರೆ ಸೈಲೆಂಟಾಗಿ ನೋಡ್ತಾ ಇರ್ತಾರೆ. ಯಾವಾಗ ಇವನು ನನ್ನ ಕಡೆ ತಿರುಗ್ತಾನೆ ಅಂತ ನೋಡ್ತಾ ಇರ್ತಾರೆ, ಯಾವಾಗ ನನ್ನ ಹೆಲ್ಪ್ನ ಕೇಳ್ತಾನೆ ಇದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಅವರು ನೋಡ್ತಾ ಇರ್ತಾರೆ. ಸೊ ಎಲ್ಲಿರೋದು ಆತ್ಮ, ಹೃದಯದ ಭಾಗದಲ್ಲಿ. ಅದಕ್ಕೆ ನಾವು ಯಾರಿಗಾನ ಐ ಲವ್ ಯು ಅಂತ ಹೇಳಿದ್ರೆ ಎಲ್ಲಿ ಇಟ್ಕೊಂಡು ಹೇಳ್ತೀವಿ, ತಲೆ ಇಟ್ಕೊಂಡು ಹೇಳ್ತೀವಾ? ಇಲ್ಲೇ ಇಟ್ಕೊಂಡಿರೋ. ಯಾಕೆ ಹೇಳಿ, ನಾನಿರೋದೇ ಇಲ್ಲಿ. ಸೊ ಅದಕ್ಕೋಸ್ಕರನೇ ಆ ರೀತಿ ಹೇಳೋದು. ಸೊ ಆತ್ಮದ ಸುತ್ತ ಯಾರಿದ್ದಾರೆ, ಜೊತೆಲಿ ಪರಮಾತ್ಮ ಇದ್ದಾರೆ, ಸುತ್ತ ಯಾರಿದ್ದಾರೆ, ಸೂಕ್ಷ್ಮ ಶರೀರ ಅನ್ನೋದಿದೆ. ನಮಗೆ ಆ್ಯಕ್ಚುಲಿ 2 ಶರೀರಗಳಿದೆ. ಒಂದು ನಮಗೆ ಕಾಣುವಂಥ ಒಂದು ಸ್ಥೂಲವಾದಂಥ ಶರೀರ, ಇದು ಯಾವುದರಿಂದ ಆಗಿರೋದು, ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಯಾವ್ಯಾವುದು, ಆಕಾಶ, ಮಣ್ಣು, ನೀರು, ಗಾಳಿ, ಅಗ್ನಿ. ಈ 5 ಪಂಚಭೂತಗಳಿಂದ ಆಗಿರೋದು ಈ ದೇಹ. ಅಂದರೆ ಪಂಚಭೂತಗಳಂದ್ರೆ ಏನು, ಮ್ಯಾಟರ್ಸ್. ಇಟ್ ಈಸ್ ಸ್ಪಿರಿಚುವಲ್ ಅಲ್ಲ, ಮ್ಯಾಟರ್ ಅದು, ಫಿಸಿಕಲ್ ಅದು, ಮೆಟೀರಿಯಲ್ ಅದು. ಪಂಚಭೂತಗಳಿಂದ ಆಗಿರೋದು, ಮ್ಯಾಟರಿಂದ ಆಗಿರೋವಂಥದ್ದು ಈ ಒಂದು ವೆಹಿಕಲ್ಲು. ಇದು ಸ್ಥೂಲ ಶರೀರ ಅಂದರೆ ಗ್ರಾಸ್ ಬಾಡಿ. ಇದನ್ನು ನಾನು ಟಚ್ ಮಾಡ್ಬೋದು, ನನಗೆ ಗೊತ್ತಾಗುತ್ತೆ, ಕಣ್ಣು ಕಾಣುತ್ತೆ. ಯಾಕೆ ಹೇಳಿ, ಇದು ಪಂಚಭೂತಗಳಿಂದ ಆಗಿರೋದು. ಇದು ಬಿಟ್ಟು ಇನ್ನೊಂದು ದೇಹನೂ ಇದೆ, ಅದು ಸಟಲ್ ಬಾಡಿ, ಸೂಕ್ಷ್ಮವಾದಂಥ ಒಂದು ಶರೀರ. ಸೊ ಅದ್ರ ಜೊತೆ ಯಾವ್ದಾದ್ರು ಇರುತ್ತೆ, ಮೊದಲೇದು ಮನಸ್ಸು. ನಾವು ಯಾವಾಗಲೂ ಹೇಳ್ತೀವಿ, ಯಾಕೋ ನನಗೆ ಇವತ್ತು ಯಾಕೋ ಮನಸ್ಸೇ ಬರ್ತಾ ಇಲ್ಲ ಆಯಿತು. ಮನಸ್ಸು, ಆಮೇಲೆ ಬುದ್ಧಿ, ಮಿಥ್ಯಾ ಅಹಂಕಾರ, ಫಾಲ್ಸಿಗು. ನಾನು ಯಾವಾಗಲೂ ನಂದು ನಾನು ನಾನು ಅಂತ ಕುಣಿತಾ ಇರ್ತೀನಲ್ಲ, ಅದು. ಇದು ಏನದು, ಸಟಲ್ ಆಗಿರೋಂಥ ಎಲಿಮೆಂಟ್ಸ್. ಇದು ನನ್ನ ಸಟಲ್ ಬಾಡಿ ಅದು. ಸೊ ಆತ್ಮಕ್ಕೆ ಮೊದಲನೇದಾಗಿ ಬೈಂಡ್ ಮಾಡಿ ಇಟ್ಕೊಂಡಿರೋದು ಯಾವುದು, ನಾನು 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 ಅಂತ ಕುಣಿತಾ ಇರ್ತೀನಲ್ಲ, ಮೀ 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 ಅಂತ, ಅದು ಆ ಅಹಂ ಅನ್ನೋದೇನಿದೆಯಲ್ಲ, ಫಾಲ್ಸ್ ಈಗೋ ಏನಿದೆಯಲ್ಲ, ಅದು ಆತ್ಮನ ಈ ದೇಹದ ಜೊತೆ ಬಂದಿ ಮಾಡಿ ಇಟ್ಕೊಂಡಿರೋ ಮೊದಲನೇ ಕೊಕ್ಕಿ. ಎರಡನೇದು ಯಾವುದು, ನನಗೆಲ್ಲ ಗೊತ್ತಿದೆ, ನಾನು ಏನೇನೋ ಓದ್ಬಿಟ್ಟಿದ್ದೀನಿ, ನಾನೆಲ್ಲ ಗೊತ್ಬಿಟ್ಟಿದೆ ನನಗೆ, ನಾನು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದಿಲ್ಲ, ಬುದ್ಧಿ. ಅದು ಎರಡನೇ ಬಂಧನ, ಈ ಒಂದು ದೇಹದಲ್ಲಿ ಇಟ್ಕೊಂಡಿರೋದು. ಮೂರನೇದು ಯಾವುದು, ಮನಸ್ಸು, ಶಾರ್ಟ್ ಟರ್ಮ್ ಮೆಮೊರಿ. ನಾನು ಏನನ್ನು ನೋಡ್ತಾ ಇದ್ದೀನಿ, ಏನನ್ನು ಕೇಳ್ತಾ ಇದ್ದೀನಿ, ಇದು ಈ ಮೂರು ಏನನ್ನ ಮಾಡ್ತಾ ಇದೆ, ಈ ಒಂದು ದೇಹನ ಬಂದಿ ಮಾಡಿ, ಈ ಒಂದು ಆತ್ಮನ ಬಂದಿ ಮಾಡಿ ದೇಹದಲ್ಲಿ ಇಟ್ಟಿದೆ. ನಾನು ಈ ದೇಹನೇ ಅಂತ ಹೇಳ್ತಾ ಇರೋದು ಯಾವುದು, ಈ ಅಹಂಕಾರನೇ ನಮ್ಮನ್ನು ಹೇಳಿಸ್ತಾ ಇರೋದು. ಇಲ್ಲಾಂದರೆ ನಮ್ಗೆ ಹೇಳೋಕ್ಕಾಗಲ್ಲ.
ಆತ್ಮ ಯಾವತ್ತೂ ಹೇಳಲ್ಲ ನಾನು ಈ ದೇಹನೇ ಅಂತ, ನಾನು ಕೋಳಿ ಅಂತ ಆತ್ಮ ಯಾವತ್ತೂ ಹೇಳಲ್ಲ. ಯಾಕೆ ಹೇಳಿ, ಅದು ಗೊತ್ತು ನಾನು ಗರುಡ ಅಂತ. ಅದಕ್ಕೆ ಟ್ರೈನಿಂಗ್ ಕೊಟ್ಟು 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 ಮಾಡಿರೋದು ಯಾರು? ನನ್ನಲ್ಲಿರುವಂತಹ ಅಹಂಕಾರ, ನಾನು ಏನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಮೆರಿತಾ ಇದ್ದೀನಲ್ಲ ಆ ಬುದ್ಧಿನೇ. ನಾನು ಏನು ನೋಡಿ ನೋಡಿ ತಿಳ್ಕೊಂಡು ಶಾರ್ಟರ್ ಮೆಮೊರಿ ಏನಿದೆಯಲ್ಲ ಆ ಒಂದು ಮನಸ್ಸೇ ನನಗೆ ಹೇಳ್ತಾ ಇರೋದು ನಾನು ಇದೆ ಇದೆ ಇದೆ, ನೀನು ಕೋಳಿನೇ ಅಂತ ನಮ್ಮನ್ನ ಕೈಲಿ ಜೀವನ ಮಾಡಿಸ್ತಾ ಇರೋದು ಈ ಸಟಲ್ ಬಾಡಿ ಆ್ಯಕ್ಚುಲಿ. ಸೊ ದೇಹ ಬಿಟ್ಟಾಗ ಯಾರ್ಯಾರು ಹೊರಗಡೆ ಬರ್ತಾರೆ? ಮೂರೂ ಬರುತ್ತೆ. ಮೊದಲನೇದು ಯಾರು ಬರ್ತಾರೆ? ಮನಸ್ಸು, ಆ? ಆತ್ಮ. ಎಸ್, ನಾನು ಹೊರಗಡೆ ಬರ್ತೀನಿ ಫಸ್ಟು. ಆಮೇಲೆ ಜೊತೆಲಿ ಯಾರು ಇರ್ತಾರೆ? ಪರಮಾತ್ಮ ಇರ್ತಾನೆ. ಸುತ್ತ ಯಾರಿರುತ್ತೆ? ನಮ್ಮ ಜೊತೆ ನಮ್ಮ ಸಟಲ್ ಬಾಡಿನೂ ಬರುತ್ತೆ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಲ್ಲಿ ಏನೇನಿದೆ? ಮನಸ್ಸು, ಬುದ್ಧಿ, ಮನಸ್ಸು, ಬುದ್ಧಿ, ಮಿಥ್ಯಾ ಅಹಂಕಾರ. ಇದೂ ಸಹ ಹೊರಗಡೆಗೆ ಬರುತ್ತೆ. ಇದೂ ಸಹ ಹೊರಗಡೆ ಬಂದು ಟ್ರಾವೆಲ್ಲು ಮಾಡುತ್ತೆ. ನೆಕ್ಸ್ಟ್ ದೇಹಕ್ಕೆ ಅದು ಹೋಗುತ್ತೆ. ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಟ್ರೈನಿಂಗೂ ಆಗುತ್ತೆ. ಅದಕ್ಕೆ ನಾವು ಪ್ರಯಾಣ ಮಾಡಬೇಕಾದ್ರೆ ಯಮಲೋಕಕ್ಕೆ ನಮಗೆ ನೋವು ಅನ್ನೋದು ಆಗುತ್ತೆ. ಏನಕ್ಕಾಗುತ್ತೆ ಹೇಳಿ? ಅಲ್ಲಿ ಮನಸ್ಸಿದೆ. ನಾವು ಇಷ್ಟೊಂದು ಕಲ್ತ್ಕೊಂಡಿದ್ದೀವಲ್ಲ, ಆ ಬುದ್ಧಿನೂ ಇದೆ. ನನಗೆ ಆ ಒಂದು ಜೀವಾತ್ಮಕ್ಕೆ ನೋವು ಆಗಲಿಲ್ಲ ಅಂದ್ರೂ ಯಾರೋ ಒಂದು ಕತ್ತಿ ತಗೊಂಡು ಹಿಂಗೆ ಬೀಸಿದ್ರೆ ಅದಕ್ಕೆ ಜೀವಾತ್ಮಕ್ಕೆ ಏನೂ ಆಗಲ್ಲ. ಆದರೆ ಆ ಬುದ್ಧಿ ಏನು ಹೇಳುತ್ತೆ? ನೀನು ಕಟ್ಟಾಗೋದೆ ಅಂತ ನೋವನ್ನು ಕೊಡುತ್ತೆ. ಆ ನೋವು ನಮಗೆ ಫೀಲು ಆಗುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ತೀವಿ? ಇವುಗಳಿಂದ ನೋವನ್ನು ಸುಖವನ್ನು ಅನುಭವಿಸ್ಕೊಂಡು ಜೀವನನ ಮಾಡ್ತಾಯಿದ್ದೀವಿ. ಒಂದು ಪಂಚಭೂತಗಳಿಂದ ಆಗಿರೋಂಥ ದೇಹದಿಂದ, ಪಂಚೇಂದ್ರಿಯಗಳಿಂದ ನಾನು ನೋಡಿದ್ರೆ ಚೆನ್ನಾಗಿದೆ, ಕೇಳಿದ್ರೆ ಚೆನ್ನಾಗಿದೆ, ಯಾರೋ ಬೈದರೆ ಚೆನ್ನಾಗಿಲ್ಲ, ತಿಂದರೆ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಸೊ ಈ ರೀತಿ ಪಂಚಭೂತಗಳಿಂದ ಆಗಿರೋ ಪಂಚೇಂದ್ರಿಯಗಳಿಂದ ಅನುಭವಿಸ್ತೀನಿ. ಎರಡನೇದು, ಯಾರೋ ಏನೋ ಅಂದ್ಬಿಟ್ರು, ಮನಸ್ಸಿಗೆ ತುಂಬ ನೋವಾಗೋಯ್ತು. ಆಮೇಲೆ ಇನ್ನೇನೋ ನನ್ನ ಬುದ್ಧಿನೂ ಹೇಳುತ್ತೆ ನಿನಗೆ, ಇಲ್ಲ ನಿನ್ನ ಜನ್ಮನೇ ಸರಿ ಇಲ್ಲ, ನೀನು ಇರೋದೇ ಹಿಂಗೆ ಅಂತ. ಹೌದು, ನಾನು ಇರೋದೇ ಕೋಳಿಯಾಗಿ ಅಂತ ಅದು ಅಂದ್ಕೊಳ್ಳುತ್ತೆ. ಯಾರೋ ಒಬ್ಬರು ನನಗೆ, ನಾನು ಏನೋ ಅಂದ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ, ನನ್ನನ್ನು ತುಂಬ ಕೀಳಾಗಿ ಅಂದ್ಬಿಟ್ರು ಅಂತ ಈಗೂ ನಮಗೆ ತಗೊಂಡು ಪ್ರಿಕ್ ಮಾಡ್ತಾ ಇರುತ್ತೆ. ಅಯ್ಯೋ ನಿನ್ಗೆ ಹಿಂಗೆ ಅಂದ್ಬಿಟ್ರಾ ನೋಡೋ ಅಂತ. ಹೌದು ಹೌದು ಅಂತ ನಾನೇನು ಮಾಡ್ತೀನಿ? ದುಃಖನ ಅನುಭವಿಸ್ತಾ ಇರ್ತೀನಿ. ಇಡೀ ಜೀವನ ಇವೆಲ್ಲದರ ಆಟದಲ್ಲಿ ನಾನು ಕಳೆದೋಗಿದ್ದೀನಿ. ಇವೆಲ್ಲದರ ಆಟದಲ್ಲಿ ನಾನು ನನ್ನನ್ನು ಕಳೆದೋಗಿದ್ದೀನಿ. ಸೊ ಈ ರೀತಿ ನಾವು ಜೀವನನ ಮಾಡ್ತಾ ಇದ್ದೀವಿ ಅಂತ ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ. ನೋಡಿ, ಭಗವದ್ಗೀತೆಯಲ್ಲಿರುವಂಥ ಚಿತ್ರ ಇದು. ರಥ ಇದೆ, ರಥದಲ್ಲಿ 5 ಕುದುರೆಗಳಿದೆ. ಒಂದೊಂದು ಕುದುರೆ ಒಂದೊಂದು ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಅದೇನದು? ನಮ್ಮ ಇಂದ್ರಿಯಗಳು. ಅದಾದಮೇಲೆ ಚಾವಟಿ ಇದೆ. ಚಾವಟಿ ಏನದು? ನನ್ನ ಮನಸ್ಸು. ಆಮೇಲೆ ಸಾರಥಿ ಇದ್ದಾನೆ. ಸಾರಥಿ ಯಾರದು? ನನ್ನ ಬುದ್ಧಿ. ಆಮೇಲೆ ನಾನೆಲ್ಲಿದ್ದೀನಿ? ಆ ಗಾಡೀಲಿ ಎಲ್ಲ ಒಂದು ಮೂಲೆಯಲ್ಲಿ ಕೂತಿದ್ದೀನಿ. ಎಲ್ಲಪ್ಪ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕಣ್ಕೊಂಡು ಬಿಟ್ಕೊಂಡು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಈ ರೀತಿ ನನ್ನ ಪ್ರಯಾಣ ನಡೀತಾ ಇರೋದು. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ಕವಿತೆಗಳನ್ನ ಬರ್ಕೊಂಡು, ನಮ್ಮ ಪ್ರಯಾಣ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನನಗೆ ಯಾವ ರೀತಿ ಬೇಕೋ ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇಲ್ಲ. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಹಂಕಾರ, ನನ್ನ ಈ ಒಂದು ಇಂದ್ರಿಯಗಳು ಕಂಟ್ರೋಲ್ ಮಾಡ್ದಿರ ಬಿಟ್ಬಿಟ್ಟಿದ್ದೀನಲ್ಲ, ಲಗಾಮಿಲ್ದಿರ ಬಿಟ್ಬಿಟ್ಟಿದ್ದೀನಲ್ಲ. ಏನು ಬೇಕಾದ್ರೂ ನೋಡ್ಕೊಳ್ಳೋ, ಏನು ಬೇಕಾದ್ರೂ ಕೇಳಿಸ್ಕೊ, ಎಲ್ಲಿ ಬೇಕಾದ್ರೂ ಹೋಗು, ನಾಯಿ ಥರ ಎಲ್ಲಿ ಬೇಕಾದ್ರೂ ತಿರುಗು ಅಂತ ಬಿಟ್ಬಿಟ್ಟಿದ್ದೀವಲ್ಲ, ಲೂಸ್ ಬಿಟ್ಟಿದ್ದೀವಲ್ಲ, ಅದು ನಮ್ಮನ್ನು ನಡೆಸ್ತಾ ಇರೋದು. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜೀವನ ದಾರಿಗೆ ಬರುತ್ತೆ. ಸೊ ಇದನ್ನು ಕೃಷ್ಣ ಫಸ್ಟ್ ಲೆಸನಲ್ಲಿ ನಮಗೆ ಹೇಳ್ಕೊಡ್ತಾರೆ ಸಮ್ಮರೈಸ್ಡ್ ಆಗಿ. ಏನಿವೆ ನಾವು ಯಾವಾಗ
ಶ್ಲೋಕ ಬೈ ಶ್ಲೋಕ ನೋಡ್ತೀವಿ, ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಇದು ಅರ್ಥ ಆಗುತ್ತೆ. ಅವರು ಅಷ್ಟೊಂದು ಶ್ಲೋಕಗಳನ್ನು 2ನೇ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳನ್ನು ನಾನು ಯಾರೋ ಅನ್ನೋದಕ್ಕೇ ಅವರು ಸೀಮಿತವಾಗಿ ಇಟ್ಟಿದ್ದಾರೆ. ಅಷ್ಟೊಂದು ಶ್ಲೋಕಗಳನ್ನು ಅನಾಲಿಟಿಕ್ಕಾಗಿ ನಮಗೆ ನಮ್ಮ ಮುಂದೆ ಪ್ರೆಸೆಂಟು ಮಾಡಿದ್ದಾರೆ. ಅಲ್ಲಿ ನೋಡಿದಾಗ ನಮ್ಗೆ ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನೆಕ್ಸ್ಟು ಈ ಒಂದು ಜೀವಾತ್ಮ ಏನಕ್ಕೆ ಇಂಥ ದೇಹಕ್ಕೆ ಬಂದ? ಸೊ ಇದನ್ನು ರೂಲ್ ಮಾಡ್ತಾ ಇರೋದು ಯಾವುದು? ನಾವು ಮಾಡೋವಂತಹ ಕರ್ಮ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಕಾನ್ಸೆಪ್ಟ್ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಡಿಫ್ರೆಂಟ್ ವೆಹಿಕಲ್ಸ್ಗಳು ಸಿಕ್ಕುತ್ತೆ. ಒಬ್ಬನಿಗೆ ಸೈಕಲ್ಲು ಸಿಗುತ್ತೆ, ಇನ್ನೊಬ್ಬರಿಗೆ ಜೆಟ್ಟು ಸಿಗುತ್ತೆ. ಏನಕ್ಕೆ ಸಿಗುತ್ತೆ ಡಿಫ್ರೆಂಟಾಗಿ? ಏನಕ್ಕೆ ಒಬ್ಬರ ಥರ ಇಲ್ಲ? ಪ್ರತಿಯೊಬ್ಬರ ಜೀವನನೂ ಬೇರೆ ಬೇರೆಯ ಏನಕ್ಕೆ ಆಗಿದೆ. ಆ ಕ್ವಶನ್ ಬಂತಲ್ಲ, ಅದಕ್ಕೆ ಆನ್ಸರು ಮುಂದಿನ ಒಂದು ಕ್ಲಾಸಲ್ಲಿ ಕರ್ಮದ ನಿಯಮದ ಬಗ್ಗೆ ನಾವು ತಿಳ್ಕೊಂಡಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿಗೆ ನಾನು ಮುಗಿಸ್ತೀನಿ. ಸೊ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಪ್ರಶ್ನೆ ಇಲ್ಲ ಅಂದರೂ ನಿಮ್ಗೇನಾದರೂ ಅನಿಸಿಕೆ ಇದ್ರೂ ಹೇಳ್ಬೋದು. ಇಸ್ಪ್ರಭ ಹೇಳಿ ಈ ಬಿಡಿ ಆಗ್ಬೋದು. ಓಕೆ, ತುಂಬ ಚೆನ್ನಾಗಿರುವಂಥ ಒಂದು ಪ್ರಶ್ನೆನ ಕೇಳಿದ್ದೀರಾ. ತುಂಬ ರಿಲೆವೆಂಟ್ ಆಗಿರುವಂಥ ಪ್ರಶ್ನೆ ಇದು. ಪ್ರತಿಯೊಬ್ಬರಿಗೂ ಬರೋದು ಆ ಕ್ವಶನ್ನೇ ಬರೋದು. ನಾನು ಅಂಥ ಒಂದು ಸಚ್ಚಿದಾನಂದ ಸ್ವರೂಪದಲ್ಲಿರುವಂತಹ ಆತ್ಮ ಆಗಿದ್ದರೆ ನಾನು ಏನಕ್ಕೆ ಈ ಒಂದು ದೇಹದಲ್ಲಿ ಬಂದು ಫಸ್ಟ್ ಆಫ್ ಆಲ್ ಸಿಗಾಕೊಂಡೆ? ಓಕೆ, ಈ ಒಂದು ಜನ್ಮದಲ್ಲಿ ಏನಕ್ಕೆ ಬಂದೆ? ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೀನಿ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಷ್ಟಿಟ್ಟೆ, ಅದಕ್ಕೆ ಇಷ್ಟು ಡ್ರಾ ಆಯಿತು. ಆ ಜನ್ಮದಲ್ಲಿ ಏನಕ್ಕಾಯಿತು? ಅದರದ್ದು ಕೊನೆಗೆಲ್ಲ ಒಂದು ಕಡೆ ಫುಲ್ ಸ್ಟಾಪ್ ಸ್ಟಾರ್ಟಿಂಗ್ ಇರಬೇಕಾ? ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗಬೇಕಾ? ಅದೇನಕ್ಕಾಯಿತು ಅಂತ ಅದು ಅವರ ಪ್ರಶ್ನೆ. ಸೊ ಇದು ಏನಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ದು ಆ್ಯಕ್ಚುಲಿ 3ನೇ ಕ್ಲಾಸಲ್ಲಿ ನಾವು ಪ್ರಕೃತಿಯ ಬಗ್ಗೆ ತಿಳ್ಕೊತೀವಿ. ಕರ್ಮ ಆದಮೇಲೆ ದೇವರ ಬಗ್ಗೆ ತಿಳ್ಕೊತೀವಿ, ಈಶ್ವರ. ಆಮೇಲೆ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ತೀವಿ. ಈ ಪ್ರಕೃತಿನಲ್ಲಿ ನಾವು ನೋಡಿದಾಗ ಭೌತಿಕ ಪ್ರಪಂಚ ಅಂದರೆ ನಾವು ಜೀವನ ಮಾಡೋವಂಥ ಒಂದು ಪ್ರಪಂಚ ಏನಿದೆ, ನಮಗೆ ಆಕಾಶದಲ್ಲಿ ಏನೆಲ್ಲ ನಕ್ಷತ್ರಗಳು ಗ್ರಹಗಳೆಲ್ಲ ಕಾಣುತ್ತೆ, ಅದೆಲ್ಲ ಏನಂತ ಕರಿತೀವಿ? ಮೆಟೀರಿಯಲ್ ವರ್ಲ್ಡ್ ಅಂತ ಕರಿತೀವಿ. ಇದು ಬಿಟ್ಟು ಸ್ಪಿರಿಚುವಲ್ ವರ್ಲ್ಡ್ ಅನ್ನೋದು ಇದೆ. ಸ್ಪಿರಿಚುವಲ್ ವರ್ಲ್ಡು 3/4 ಇದೆ, ಅಷ್ಟು ದೊಡ್ಡದಾಗಿರೋದು. ಅದನ್ನು ಆವಾಗ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸೊ ನಾವೆಲ್ಲರೂ ಒರಿಜಿನಲಿ ಇದ್ದಿದ್ದು ಸ್ಪಿರಿಚುವಲ್ ವರ್ಲ್ಡಲ್ಲೇ. ಯಾವ ರೀತಿ ಇದ್ವು? ಸಚ್ಚಿದಾನಂದ ಸ್ವರೂಪದಲ್ಲೇ ಇದ್ದಿದ್ದು. ಅಂದರೆ ಶಾಶ್ವತವಾಗಿ, ಸಂಪೂರ್ಣ ಜ್ಞಾನವಂತರಾಗಿ, ಸಂಪೂರ್ಣ ಆನಂದಮಯವಾಗಿ ಭಗವಂತನ ಜೊತೆ ಸಂಗಾತಿಗಳಾಗಿ ನಾವು ಇದ್ದಿದ್ದು. ಯಾವಾಗ ನಮ್ಮಲ್ಲಿ ನಾನು ಸಹ ಭಗವಂತನ ಥರ ಆಗಬೇಕು ಅಂತ ಒಂದು ಥಾಟ್ ಬರುತ್ತಲ್ಲ, ಆವಾಗ ಭಗವಂತ ಏನು ಮಾಡ್ತಾನೆ? ನೀನು ಇಲ್ಲಿರೋದಕ್ಕಾಗಲ್ಲ, ಅದಕ್ಕೆ ಅಂತ ಮೆಟೀರಿಯಲ್ ವರ್ಲ್ಡ್ ಇದೆ, ಅಲ್ಲೋಗ್ಬಿಟ್ಟು ನೀನು ನಿನ್ನ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡು ಅಂತ ನಮ್ಮನ್ನು ಕಳಿಸ್ತಾರೆ. ಕಳಿಸೋದು ಯಾವ ರೀತಿ ಕಳಿಸ್ತಾರೆ ಗೊತ್ತಾ? ಸ್ಟಾರ್ಟಿಂಗ್ ಬಂದಾಗ ಇಡೀ ಒಂದು ಬ್ರಹ್ಮಾಂಡ ನೀವು ತೊಗೊಂಡ್ರೆ 14 ಲೋಕಗಳಿದೆ, ಮಧ್ಯದಲ್ಲಿ ಭೂಮಿ ಇದೆ. ಈ ಒಂದು ಬ್ರಹ್ಮಾಂಡದ ಸೃಷ್ಟಿ ಮಾಡೋದು ಯಾರು? ಬ್ರಹ್ಮ, ಹೌದು ತಾನೆ? ಬ್ರಹ್ಮದೇವರು ಇವೆಲ್ಲದರ ಸೃಷ್ಟಿ ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಬಂದಾಗ ನಮಗೆ ಎಂಥ ಒಂದು ಕೆಪಾಸಿಟಿ ಇರುತ್ತೆ? ಬ್ರಹ್ಮನಂತಹ ಒಂದು ಜನ್ಮ ನಮಗೆ ಸಿಗುತ್ತೆ. ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡುವಂಥ ಒಂದು ಕಾರ್ಯನ ನಾವು ಮಾಡ್ತೇವೆ. ಯಾಕೆಂದರೆ ನಾನು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇರುತ್ತಲ್ಲ. ಯಾವಾಗ ಒಂದು ತಂದೆಗೆ ಒಬ್ಬ ಮಗ ಕೇಳ್ತಾನೆ, ನಾನು ಡ್ರೈವ್ ಮಾಡಬೇಕು ಅಂತ, ಅವನಿನ್ನ ಚಿಕ್ಕ ಹುಡುಗ, ಅವಾಗೇನು ಮಾಡ್ತಾರೆ ಹೇಳಿ? ಸ್ಮಾಲ್ ಟಾಯ್ ಕಾರ್ನ ತಂದು ಕೊಡ್ತಾರೆ, ಅದನ್ನು ನೀನು ಓಡಿಸಪ್ಪ, ದೊಡ್ಡವನಾದ್ಮೇಲೆ ನೀನು ಇದನ್ನು ಓಡಿಸ್ಬೋದು ಅಂತ. ಆ ರೀತಿ ಕೊಟ್ಟಿರೋವಂಥ ಇದು ನಾವು ಈಗಿರೋವಂಥ ಪ್ರಪಂಚ.
ಆ ರೀತಿ ನಮಗೆ ಅನುಭವ ಆಗಲಿ ಅಂತ ಕೊಟ್ಟಿರೋವಂಥ ಒಂದು ಅವಕಾಶ, ಭಗವಂತ ನಮಗೆ ಕೊಟ್ಟಿರೋಂಥ ಅವಕಾಶ ಈ ಒಂದು ಜನ್ಮಗಳು. ನಮಗೆ ಯಾವಾಗ ಒಂದು ಥಾಟ್ ಬಂತಲ್ಲ, ಅದರಿಂದ ಎಲ್ಲ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತ ಹೇಳ್ತಾನೆ, ಯಾವಾಗ ಅದು ಸಂಪೂರ್ಣವಾಗಿ ಮುಗಿಯುತ್ತೆ, ಎಲ್ಲ ಕಲ್ಮಶಗಳಿಂದ ಇವನು ಮುಕ್ತನಾಗ್ತಾನೆ, ಆವಾಗ ವಾಪಸ್ಸು ಮನೆಗೆ ಹೋಗ್ತಾನೆ. ನಿಮ್ಮ ಎರಡನೇ ಪ್ರಶ್ನೆ, ಅದು ಮನಸ್ಸು ಬುದ್ಧಿ ಇವೆಲ್ಲ ಮಾಡ್ತಾ ಇದ್ರೂ ಆತ್ಮ ಈ ದೇಹದ ಒಂದು ಒಡೆಯ ಅವನು. ಇವೆಲ್ಲನೂ ಕಂಟ್ರೋಲಲ್ಲಿ ಇರಬೇಕಾಗಿರೋದು ಆತ್ಮದ ಕಂಟ್ರೋಲಲ್ಲೇ ಇರಬೇಕು. ಇವನ ವೆಹಿಕಲ್ ಅದು. ಕಾರ್ ಹೋಗ್ಬಿಟ್ಟು ಗುದ್ದಿದ್ರೆ ಡ್ರೈವರ್ ಗುದ್ದಿಲ್ಲ, ಕಾರ್ ಗುದ್ದಿರೋದು ಅಂತ ಹೇಳೋಕ್ಕಾಗತ್ತಾ? ಶಿಕ್ಷೆ ಆಗೋದು ಯಾರು ಹೇಳಿ? ಡ್ರೈವರ್ಗೇನೆ ಆಗೋದು. ಹೌದಾ ತಾನೆ? ಕಾರ್ ಏನೋ ಸ್ವಲ್ಪ ದೊಡ್ಡದಾಗಿತ್ತು, ನನಗೆ ಗೊತ್ತಾಗಲಿಲ್ಲ, ಡ್ರೈವರ್ಗೆ ಟಚ್ ಆಗೋಯ್ತು, ಅವ್ನಿಗೆ ಇದಾಗೋಯ್ತು ಅಂದರೆ ನಾನು ಹೇಳೋಕ್ಕಾಗತ್ತಾ ಕಾರ್ ದೊಡ್ಡದಾಗಿತ್ತು ಅದಿತ್ತು ಅಂತ? ಶಿಕ್ಷೆ ಆಗೋದು ಯಾರಿಗೆ ಹೇಳಿ? ಡ್ರೈವರ್ಗೇನೆ. ಯಾಕೆ? ಅದನ್ನು ನಡೆಸ್ತಾ ಇರೋದು ಯಾರು? ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯಿಂದ ನಮಗೆ ಆ ಒಂದು ಪನಿಷ್ಮೆಂಟ್ ಅನ್ನೋದು ಸಿಗುತ್ತೆ. ಪನಿಷ್ಮೆಂಟು ಸಿಗುತ್ತೆ, ರಿವಾರ್ಡು ಸಿಗುತ್ತೆ. ಅದರಿಂದನೇ ನಾನು ಮಾಡಿದೆ ಅಂತಲೂ ಹೇಳ್ಕೊಡ್ತೀವಿ, ಇಲ್ಲ ಅದರಿಂದ ನನಗೆ ಪನಿಷ್ಮೆಂಟನ್ನು ಸಿಗುತ್ತೆ. ಪ್ರಭು, ಕಾರು ಆತ್ಮ, ಕಾರು ದೇಹ, ವೆಹಿಕಲ್, ಡ್ರೈವರ್ ಡ್ರೈವರ್ ಆತ್ಮ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಬಟ್ ಆತ್ಮಕ್ಕೆ ಪನಿಷ್ಮೆಂಟ್ ಆಗಲ್ವಲ್ಲ, ಹಂಗಾದ್ರೆ ಬಾಡಿಗೆ ತಾನೇ ಪನಿಷ್ಮೆಂಟ್ ಆಗುತ್ತೆ. ಆದರೂ ನೋವು ಯಾರಿಗಾಗುತ್ತೆ? ಇವೆಲ್ಲ ಮ್ಯಾಟರೇ. ನಮ್ಮ ದೇಹ ಮೇಡಪ್ ಆಫ್ 5 ಎಲಿಮೆಂಟ್ಸೇ, ಮ್ಯಾಟರೇ ಅದು. ನನ್ನ ಮನಸ್ಸು ಭೌತಿಕ ಮೆಟೀರಿಯಲ್ ಥಿಂಗೆ, ಅದನ್ನು ಬುದ್ಧಿ ಮೆಟೀರಿಯಲ್ ಥಿಂಗೆ, ಫಾಲ್ಸ್ ಈಗೋ ಅದೂ ಅಷ್ಟೇ. ಸ್ಪಿರಿಚುವಲ್ ಯಾವುದು? ಓನ್ಲಿ ಒನ್, ದಟ್ ಈಸ್ ಆತ್ಮ. ಇವೆಲ್ಲ ಫೀಲಿಂಗ್ಸು ಇವೆಲ್ಲ ಅಷ್ಟೇ. ಅದರಿಂದ ನೋವು ಯಾರಿಗಾಗುತ್ತೆ? ಯಾರು ಮಾಡ್ತಾರೆ ಆ್ಯಕ್ಚುಲಾಗಿ? ಅವನು ಆತ್ಮ. ಈ ಜನ್ಮದಲ್ಲಿ ಎಷ್ಟೋ ಒಂದಷ್ಟು ಭಕ್ತಿ ಮಾಡಿರ್ತೀವಿ, ಅದೇ ಅದು ಬ್ಯಾಲೆನ್ಸ್ ಎಷ್ಟು ನಮ್ಗೆ ಗೊತ್ತಾಗಲ್ಲ, ಭಗವಂತನಿಗೆ ಅಷ್ಟೇ ಗೊತ್ತಾಗುತ್ತೆ. ಹೌದು. ಮುಂದಿನ ಜನ್ಮಕ್ಕೆ ಇನ್ನೂ ಮತ್ತೆ ಹೆಚ್ಚು ಭಕ್ತಿ ಮಾಡುವಂಥ ಸ್ಥಾನ ನಮಗೆ ಸಿಗುತ್ತಾ, ಅಥವಾ ನಾನು ಶ್ರೀಮಂತನಾಗ್ಬಿಡ್ತೀನ? ಎಸ್, ಯಾವ ಥರ ಜನ್ಮ ಕೊಡ್ತಾನೆ ಕೃಷ್ಣ ಅದನ್ನು ಅಷ್ಟೇ ಡೈರೆಕ್ಟಾಗಿ ಶ್ಲೋಕದಲ್ಲೇ ಹೇಳ್ತಾರೆ. ನೇಹ ವಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಅಂದರೆ ಯೂಶಲಿ ನಮ್ಮ ಮೆಟೀರಿಯಲ್ ಥಿಂಗ್ಸ್ ಹೆಂಗಿರುತ್ತೆ ಅಂದರೆ, ನಾನು ಸಕ್ಸಸ್ ಆದರೆ ಬರುತ್ತೆ, ಗೈನ್ ಆಗುತ್ತೆ, ಫೇಲ್ಯೂರ್ ಆದರೆ ಲೂಸ್ ಆಗೋಗುತ್ತೆ. ಅಂದರೆ ಕೆಲವೊಂದು ಸತಿ ನಾವು ಐಶ್ವರ್ಯನ ಹೆಚ್ಚೆಚ್ಚು ಪಡ್ಕೊಂಡು ಹೋಗ್ತೀವಿ, ಕೆಲವೊಂದು ಸತಿ ಕಳ್ಕೊಂಡು ಬಿಡ್ತೀವಿ. ಆದರೆ ನಾವು ಮಾಡೋವಂಥ ಭಕ್ತಿ ಮಾರ್ಗ ಏನಿದೆ ಅಲ್ಲ, ಇಲ್ಲಿ ನಾವು ಯಾವುದೇ ಒಂದು ಹಂತದವರೆಗೂ ಮಾಡಿದ್ರೆ ಅಲ್ಲಿಂದ ಅದು ಕೆಳಗಡೆ ಯಾವತ್ತೂ ಬರೋಲ್ಲ. ಪ್ರತ್ಯವಾಹೋ ನವಿದ್ಯತೆ. ನಾವು ಮಾಡೋಂಥ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ನಮ್ಮನ್ನು ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೇನೆ ತಗೊಂಡೋಗುತ್ತೆ. ನಾವು ಇಲ್ಲಿ ಈ ಒಂದು ಭಕ್ತಿ ಮಾರ್ಗದಲ್ಲಿ ಇಡೋವಂಥ ಡಿಪಾಸಿಟ್ ವಿಡ್ರಾ ಆಗಲ್ಲ, ಅದಕ್ಕಿಂತ ಮೇಲಿಕ್ಕೆ ಹೋಗೋದು. ಯಾಕೆ ಹೇಳಿ? ಅದು ಫಿಕ್ಸ್ ಡಿಪಾಸಿಟ್. ಅಲ್ಲಿ ಇಂಟ್ರೆಸ್ಟ್ ಬಂದು ಇನ್ನೂ ಬೆಳೆಯುತ್ತೆ ಹೊರತು ವಿಡ್ರಾವಲ್ ಆಗಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಂದು ಕಾಲಕ್ಕೆ, ಅಂದರೆ ಯುಗಗಳಿಗೆ ತಕ್ಕನಾಗಿ ಒಂದೊಂದು ಧರ್ಮ ಇರುತ್ತೆ. ಅದು ನಾವು ಕಾಲ ಅನ್ನೋದು ಬರ್ತದಲ್ಲ, ಆವಾಗ ನಾವು ತಿಳ್ಕೊಳ್ತೀವಿ. ಆ ಒಂದು ಚಾಪ್ಟರಲ್ಲಿ ಅದರ ಪ್ರಕಾರ, ಆ ಒಂದು ಯುಗ ಧರ್ಮದ ಪ್ರಕಾರ ನಾನು ಕೆಲಸನ ಮಾಡಿದ್ರೆ ಸಾಕು, ನನಗೇನಾಗುತ್ತೆ, ಈ ಒಂದು ಸುಕೃತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಅದು ಜನ್ಮ ಜನ್ಮಗಳಿಗೂ ಬೆಳೀತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಈ ಒಂದು ಜನ್ಮದಲ್ಲಿ ಒಂದು ಹಂತದವರೆಗೂ ಮಾಡಿದ್ರೆ ನನಗೆ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಕಂಟಿನ್ಯೂ ಆಗುವಂಥ ಜನ್ಮನೇ ಸಿಗುತ್ತೆ. ಅಂದರೆ ನಾನು ಯಾವುದೋ ಒಂದು ಆಲ್ರೆಡಿ ಅತ್ಯಂತ ಅಡ್ವಾನ್ಸ್ಡ್ ಆಗಿರೋಂಥ ಡಿವೋಟಿ ಮನೆಯಲ್ಲಿ ಹುಟ್ಬೋದು. ಹುಟ್ಟಿದಾಗ ತಕ್ಷಣ ಏನನ್ಸುತ್ತೆ, ಆ ಒಂದು ಮನೆ ವಾತಾವರಣ ಏನಾಗಿರುತ್ತೆ, ಭಕ್ತರಿಂದ ತುಂಬಿರೋಂಥ ಒಂದು ವಾತಾವರಣ ಸಿಗುತ್ತೆ. ಆ ಮಗು ಹುಟ್ಟಿದಾಗಿದ್ದಾನೆ ಅದು ಕಂಟಿನ್ಯೂ ಮಾಡುತ್ತೆ. ಅದಕ್ಕೆ ಎಷ್ಟೊಂದು ಜನ ಹುಟ್ಟಿದಾಗೇನೆ ಎಷ್ಟೊಂದು ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ, ಕೂತ್ಕೊಂಡು ಜಪ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಅದು ಕಂಟಿನ್ಯೂ ಆಗ್ತಾ ಇದೆ. ಇಲ್ಲ ಅಂದರೆ ನಮ್ಗೆ ಅಷ್ಟೊಂದು ಭಕ್ತಿ ಮೇಲೆ ಡಿಸೈರ್ ಇಲ್ಲ ಅಂದರೆ
ಇದನ್ನು ನನಗೆ ಅನ್ನೋಯಿಂಗಾಗಿ ಮಾಡಿದ್ರು ನನಗೇನಾಗುತ್ತೆ, ದೊಡ್ಡ ಶ್ರೀಮಂತನ ಮನೆಯಲ್ಲಿ ಹುಡ್ತೀನಿ. ಏನಕ್ಕೆ ಹೇಳಿ, ಆವಾಗ ನಾನು ಮೆಟೀರಿಯಲ್ ಆಗಿರೋ ಥಿಂಕ್ ಮೇಲೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ಭಗವಂತನ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಸಮಯ ಜಾಸ್ತಿ ಸಿಗುತ್ತೆ. ನನ್ನ ಡಿಸೈರು ಭಕ್ತಿ ಇಲ್ದಿರ ಅನ್ನೋಯಿಂಗಾಗಿ ಮಾಡಿದ್ರೆ, ನೋಯಿಂಗಾಗಿ ಮಾಡಿದ್ರೆ ಭಕ್ತರ ಮನೇಲೇ ಹುಟ್ಟುತ್ತೀವಿ. ಅದು ಅಲ್ಲಿಂದನೇ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಇದು ಡೈರೆಕ್ಟ್ ಶ್ಲೋಕನೇ ಇದೆ. ನಾವು ಯಾವಾಗ ಶ್ಲೋಕ ವೈಸ್ ನೋಡ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ. ಗೊತ್ತಾಗಿದೆ ಅನ್ಕೋತೀನಿ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಎಸ್, ಹರೇ ಕೃಷ್ಣ. ಕೃಷ್ಣ ಆ್ಯಕ್ಚುಲಿ ಭಗವದ್ಗೀತೆನ ಹೇಳಿದ್ದು ಒಬ್ಬರಿಗೇನೆ ಮಾತಾಡಿ, ಅರ್ಜುನನಿಗೇನೆ. ಬೇರೆ ಎಲ್ಲರಿಗೂ ಏನಾಗಿದ್ರಾಗ ಅವರು ಭಗವಂತನ ಒಂದು ಯೋಗ ನಿದ್ರೆಯಲ್ಲಿ ಒಂದು ನಿದ್ರಾವಸ್ಥೆಗೆ ಅವರು ಹೋಗ್ಬಿಟ್ಟಿರ್ತಾರೆ. ಅದು ಕೇಳಿಸ್ಕೊಳ್ಳೋದು ಅರ್ಜುನ ಮಾತ್ರನೇ. ಸೊ ಎಲ್ಲ ಕೌರವರು ಎಲ್ಲರೂ ಭಗವದ್ಗೀತೆನ ಕೇಳಿಸ್ಕೊಳ್ಳಲ್ಲ ಆ್ಯಕ್ಚುಲಿ ಅವರು. ಅದು ಅರ್ಜುನನಿಗೇನೆ, ಅರ್ಜುನನ ನಿಮಿತ್ತವಾಗಿ ಇಟ್ಕೊಂಡು ನಮಗೆಲ್ಲರಿಗೋಸ್ಕರನೇ ಆ ಒಂದು ಜ್ಞಾನವನ್ನು ಭಗವಂತ ಕೊಟ್ಟಿದ್ರು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಈ ಪ್ರಶ್ನೆ ಕಲಿಯೋ ಮನೋಭಾವ ಹೇಗಿರಬೇಕು ಅಂತ. ಕೃಷ್ಣರು ಅರ್ಜುನ ಕೈಗಾರ ಬುದ್ಧ ಭೂಮಿಲಿ ಇರ್ತಾರೆ, ಮತ್ತು ದ್ವಂದ್ವ ಇರೋ ಮನಸ್ಸಲ್ಲಿ ಅವ್ರಿಗೆ ಅಷ್ಟು ಶಕ್ತಿ ಇದ್ದು ಅದನ್ನು ಧ್ಯಾನ ಮಾಡ್ಕೊತಾರೆ. ಈಗ ನಾವು ಒಂದಲ್ಲ ಒಂದು ರೀತಿ ಒಂದು ಅರ್ಜುನ ಸ್ಥಿತಿ ಇರೋದೇ ಇರ್ತೀವಿ. ಯಾರೋ ಒಂದು ಅವರ ಏನೋ ಒಂದು ಈ ಮೂಮೆಂಟಲ್ಲಿ ನಾವು ಕೊಡ್ತಾ ಇರೋ ಟೀಚಿಂಗ್ಸ್ನ ಏನು ತೊಗೊಂಡಿದ್ರು ಅಂತಂದರೆ ನಮ್ಮ ಮನೋಭಾವ ಹೇಗಿರಬೇಕು. ಒಂದು ಆಲ್ರೆಡಿ ಒಂದಷ್ಟು ರೀಕನ್ಸೀವ್ ನೋಷನ್ ಇರುತ್ತೆ. ಅದೇನಾಗುತ್ತೆ ಅಂತಂದರೆ ನಮ್ಮಲ್ಲೇ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಇದು ಸರಿನಾ, ಇದು ತಪ್ಪ, ಏಕೆ ಆ ಮನಸ್ಥಿತಿ ಹೇಗೆ ಫಸ್ಟು ಅಳವಡಿಸ್ಕೊಳ್ಬೇಕು. ಇದನ್ನು ಕೃಷಿ ಮಾಡ್ಕೊಂಡ್ರೆ ಮನಸ್ಥಿತಿ ಹೇಗೆ ಅಳವಡಿಸ್ಕೊಳ್ಬೇಕು? ಆ್ಯಕ್ಚುಲಿ ಇಂಟ್ರೊಡಕ್ಷನ್ ಕ್ಲಾಸ್ ಇರೋದೇ ಅದು ಶುರುವಾಗಲಿ ಅಂತಲೇ. ಯಾವಾಗ ನಾವು ಇಂಡಿವಿಜುವಲ್ ಶ್ಲೋಕಗಳಿಗೆ ಹೋಗ್ತೀವಿ ಆವಾಗ ಏನು ಮಾಡ್ತೀವಿ, ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಹೋಗ್ತೀವಿ. ನೀವು ಹೇಳಿದ್ದು ಸತ್ಯನೇ. ಅರ್ಜುನನ ಒಂದು ಸಂದಿಗ್ಧ ಪರಿಸ್ಥಿತಿ ಹೇಗಿತ್ತೋ ಪ್ರತಿಯೊಬ್ಬರದ್ದು ಇರೋದು ಅದೇ ಥರನೇ. ಬೇರೆ ಬೇರೆ ಥರ ಇರ್ಬೋದು, ಸನ್ನಿವೇಶಗಳು ಬೇರೆ ಬೇರೆ ಇರ್ಬೋದು, ಆದರೆ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಚಾಲೆಂಜಸ್ನ ನಾವು ಫೇಸು ಮಾಡ್ತಾನೆ ಇರ್ತೀವಿ. ನಮ್ಮದು ಅರ್ಜುನನ ಥರನೇ ಎಲ್ಲ ಬ್ಯಾಗೇಜು ತಗೊಂಡೇ ಬಂದಿರ್ತೀವಿ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವೇನು ಮಾಡಬೇಕು, ಯಾವುದೋ ನಾವು ಇದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಎಷ್ಟೋ ಜನ್ಮಗಳ ಆದಮೇಲೆ ಒಂದು ಜೀವಾತ್ಮಕ್ಕೆ ಇಂಥ ಒಂದು ಜ್ಞಾನವನ್ನು ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋವಂಥ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದು ಯಾವಾಗ ನಮಗೆ ಸಿಗುತ್ತಲ್ಲ ಅದನ್ನು ನಾವೇನು ಮಾಡಬೇಕು, ಎಲ್ಲ ಕೈಗಳನ್ನ ಸೇರಿ ಅದನ್ನು ತಗೋಬೇಕು. ಯಾವಾಗ ಯಾರೋ ಒಂದು ರೋಡಲ್ಲಿ ಹೋಗೋವನಿಗೆ 1 ಕೋಟಿ ರೂಪಾಯಿ ಸಿಕ್ಕರೆ ಏನು ಮಾಡ್ತಾರೆ ಹೇಳಿ, ಖುಷಿಯಿಂದ ಅದನ್ನು ತಗೊಳ್ಳಲ್ವ? ಆ ರೀತಿ ಇದು ಎಷ್ಟೋ ಜನ್ಮಗಳ ನಂತರ, ಯಾಕಂದರೆ ನಾವು ಅದ್ರ ಆ ಒಂದು ಕನೆಕ್ಷನ್ನೇ ನಮಗೆ ಸಿಕ್ಕಿರಲ್ಲ. ಇದನ್ನು ಕೇಳಿಸ್ಕೊಳ್ಳೋವಂಥ ಒಂದು ಅವಕಾಶನೇ ನಮಗೆ ಎಷ್ಟೋ ಜನ್ಮಗಳು ಸಿಕ್ಕಿರಲ್ಲ. ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಹುಟ್ಟೋದನ್ನೇ ಪುಣ್ಯ ಅಂತ ಏನಕ್ಕೆ ಹೇಳ್ತಾರೆ ಹೇಳಿ? ಇಲ್ಲಿ ಅಟ್ಲೀಸ್ಟ್ ಹುಟ್ಟಿದಾಗ ದೇವರು ಅಂತ ಗೊತ್ತಾಗುತ್ತೆ. ಇಲ್ಲಿ ಭಗವದ್ಗೀತೆ ಅಂತ ನಾವು ಅಟ್ಲೀಸ್ಟ್ ಕೇಳಿಸ್ಕೊತೀವಿ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಕಿವಿ ಮೇಲೆ ಭಗವಂತ ಹೇಳಿರುವಂಥ ಆ ಒಂದು ಶ್ಲೋಕಗಳು ಬೀಳುತ್ತೆ. ಸೊ ಆ ರೀತಿ ಎಷ್ಟೋ ಜನ್ಮಗಳಾದಮೇಲೆ ನಮಗೆ ಸಿಕ್ಕಿರುತ್ತೆ. ಇದನ್ನು ನಾವೇನು ಮಾಡಬೇಕು, ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು. ಆದರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಈ ಗೊಂದಲಗಳು ಹಾಗೇ ಆಗುತ್ತೆ. ಅರ್ಜುನನಿಗೂ ಗೊಂದಲ ಆಯಿತು. ಅವಾಗ ಅವ್ರೇನು ಮಾಡ್ತಾರೆ, ಕಾರ್ಪಣ್ಯ ದೋಷ ಉಪತ್ತ ಸ್ವಭಾವ ಪೃಚ್ಛ್ವಾಮಿ ತ್ವಾಂ ಧರ್ಮ ಸಮೂಢ ಚೇತಸ. ಅಂದರೆ ಅವನಿಗೂ ಸಹ ಈ ಒಂದು ಧರ್ಮ ಅನ್ನೋದು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಮೇಲೆ ಸಮೂಢ ಅಂದರೆ ಗೊಂದಲ ಅನ್ನೋದು ಆಯಿತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕೃಷ್ಣನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನೀವು ಭಗವದ್ಗೀತೆನ ನೋಡಿದ್ರೆ ಅವರು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ, ಗುರುವಾಗಿ ನಾನು ನಿನ್ನನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ನಿನ್ನ ಶಿಷ್ಯ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಭಗವದ್ಗೀತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನಾವು ಹೈಯರ್ ಅಥಾರಿಟಿ ಅಂದರೆ ಗುರುಗಳಿಂದ ನಾವೇನು ಮಾಡಬೇಕು, ಅವರಿಂದ ನಾವು ಕಲಿಬೇಕು.
ಸೊ ಯಾವಾಗ ಅವ್ರು ಹೇಳೋದನ್ನ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಲಿತೀವಿ, ಆವಾಗ ನಾವು ಸುಲಭವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಸಹ ಇದೆ. ಅಂದರೆ ABCD ಆಫ್ ಅವರ್ ಲೈಫ್. ನೆಕ್ಸ್ಟ್ ನಾವೇನು ಮಾಡಬೇಕು ಅನ್ನೋದು ಸಹ ಈ ಒಂದು 5 ಕ್ಲಾಸಲ್ಲಿ ನಿಮಗೆ ಕವರ್ ಆಗುತ್ತೆ, ಏನೇನು ಮಾಡಬೇಕು ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಹರೇ ಕೃಷ್ಣ. ಸೊ ಇಲ್ಲಿಗೆ ಮುಗಿಸೋಣ. ಈಗ ನರಸಿಂಹ ಕೀರ್ತನೆ ಇರುತ್ತೆ, ಭಗವಂತನಿಗೆ ಒಂದು ಸಣ್ಣ ಆರತಿ ಮಾಡಿ ಆಮೇಲೆ ಎಲ್ಲರಿಗೂ ಪ್ರಸಾದ ವಿತರಣೆ. ಹರೇ ಕೃಷ್ಣ.